ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಆಚಿ ಚಿಕನ್ ಮಸಾಲ. ನಮಸ್ಕಾರ. ಕುರಿ ಕಾಯುತ್ತಿದ್ದವನು ಸಿಎಂ ಆದದ್ದೇ ಕಣ್ಣು ಕೆಂಪಾದೋಕ್ಕೆ ಕಾರಣ. ಯಾರ ಕಣ್ಣು ಕೆಂಪಾಗಿದೆ ಹಾಗಾದರೆ? ಯಾರಿಗೆ ಈ ಸಂದೇಶವನ್ನು ಘನತೆವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರವಾನೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ? ಅಥವಾ ಕರ್ನಾಟಕ ಕಾಂಗ್ರೆಸ್ ಅಂದಾಗ ಈ 2.25 ವರ್ಷದ ಆಡಳಿತದಲ್ಲಿ ಅಭಿವೃದ್ಧಿ, ಅನುದಾನ, ಶಾಸಕರು, ರಸ್ತೆ, ಮೂಲಸೌಕರ್ಯ ಅಂತ ಮಾತಾಡಿದ್ದಕ್ಕಿಂತ ಹೆಚ್ಚಾಗಿ ಕುರ್ಚಿ ಕದನದ ಬಗ್ಗೆ ಮಾತಾಡಿದ್ದು ಹೆಚ್ಚಾಗಿರುವುದರಿಂದಾಗಿ ಈ ಕುರ್ಚಿ ಕದನದ ಸಂದರ್ಭದಲ್ಲಿ ಅಹಿಂದ ಅಥವಾ ಜಾತಿ ಅನ್ನುವಂಥ ಅಸ್ತ್ರವನ್ನು ಸಿದ್ದರಾಮಯ್ಯನವರೇ ಸ್ವತಃ ಪ್ರಯೋಗ ಮಾಡಿದ್ದಾರೆ. ಹೀಗೆ ಹಲವು ಪ್ರಶ್ನೆಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿರುವಂಥ ಆ ಪೋಸ್ಟ್ನಿಂದ ಹೆಚ್ಚಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಇವತ್ತಿನ ಈ ಜಿ ಸಂವಾದದಲ್ಲಿ ಸಿದ್ದರಾಮಯ್ಯನವರು ಮಾಡಿರುವಂಥ ಪೋಸ್ಟ್ ಕುರಿತಂತೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಕರ್ನಾಟಕ ಕಾಂಗ್ರೆಸ್ನ 2.5 ವರ್ಷದ ಆಡಳಿತದಲ್ಲಿ ನೀವು ಗಮನಿಸಬೇಕು, ಸಿದ್ದರಾಮಯ್ಯನವರು ಇವತ್ತೊಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅದನ್ನು ವಿರೋಧಿಗಳಿಗೆ ಅಂತ ಅನ್ಕೊಳ್ಳೋಣ. ವಿರೋಧಿಗಳು ಯಾರು ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಅದು BJPಯ, JDS ಅಥವಾ ಸ್ವಪಕ್ಷದ ನಾಯಕರ? ಮತ್ತೊಮ್ಮೆ, ಅದು BJPಯ, JDS ಸ್ವಪಕ್ಷದ ನಾಯಕರ? ಇವತ್ತಿನ ಈ ದೊಡ್ಡ ಸಂದೇಶ ಏನಿದೆ, ಆ ಸಂದೇಶವನ್ನು ಹಾಗಾದರೆ BJP ಕೊಡ್ತಿದ್ದಾರಾ, JDSಗೆ ಕೊಟ್ಟುಬಿಟ್ರಾ, ಅಥವಾ ಸ್ವಪಕ್ಷದ ಕೆಲ ನಾಯಕರಿಗೆ ರವಾನೆ ಮಾಡಿದ್ರಾ? ಯಾಕಂದರೆ ಕುರ್ಚಿ ಕಿತ್ತಾಟ ನಡೀತಾ ಇದೆ. ಇದರ ನಡುವೆ ವಿರೋಧಿಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಕುರಿ ಕಾಯುತ್ತಿದ್ದವನು ಸಿಎಂ ಆದದ್ದೇ ಕಣ್ಣು ಕೆಂಪಾಗುವುದಕ್ಕೆ ಕಾರಣ, ಪಟ್ಟಭದ್ರರ ಕಣ್ಣು ಕೆಂಪಾಗಲು ಕಾರಣ ಅಂತ ಸಿದ್ದರಾಮಯ್ಯನವರು ತಮ್ಮ ಎಕ್ಸ್ ಖಾತೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಟೀಕೆ ಆರೋಪಗಳಿಗೆ ನನ್ನ ಜಾತಿಯೂ ಕೂಡ ಕಾರಣ, ನಾಟ್ ಅಕ್ಸೆಪ್ಟೆಡ್. ಟೀಕೆ ಟಿಪ್ಪಣಿಗಳಿಗೆ, ಆರೋಪಗಳಿಗೆ ತನ್ನ ಜಾತಿ ಕಾರಣ. ಇವತ್ತು ಸಮಾಜ ಬದಲಾಗಿದೆ. ಸಮಾಜದ ಮುಖ್ಯವಾಹಿನಿಗೆ ಪ್ರತಿಯೊಬ್ಬರೂ ಕೂಡ ಬರಬೇಕು ಅನ್ನುವಂಥ ವಾತಾವರಣ ಹಂತ ಹಂತವಾಗಿ ನಿರ್ಮಾಣವಾಗ್ತಿದೆ. ಸ್ವತಃ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಮುಖ್ಯಮಂತ್ರಿಯಾಗಿದ್ದವರು, ಹಲವಾರು ಖಾತೆಗಳನ್ನು ನಿಭಾಯಿಸಿದವರು, ಸಚಿವರಾಗಿ 13 ವರ್ಷ ಕಾರ್ಯನಿರ್ವಹಿಸಿದ ಅನುಭವವನ್ನು ಹೊಂದಿದವರು, ಸಮಾಜದ ಮುಖ್ಯವಾಹಿನಿಯಲ್ಲಿ ತನ್ನದೇ ಆದಂಥ ಛಾಪನ್ನು ನಿರ್ವಹಿಸಿದಂಥ ಈ ವ್ಯಕ್ತಿ ಈಗ ಇದನ್ನೆಲ್ಲ ಅನುಭವಿಸಿದ ಸಂದರ್ಭದಲ್ಲಿ ಟೀಕೆ ಆರೋಪಗಳಿಗೆ ಜಾತಿ ಕಾರಣ ಆಯಿತು ಅಂತ ಹೇಳ್ತಿದ್ದಾರಲ್ಲ, ಇದನ್ನು ಹೆಂಗೆ ಅರ್ಗಿಸ್ಕೊಳ್ಳೋದು ಪ್ರಶ್ನೆ. ಬುದ್ಧ, ಬಸವ, ಕನಕ, ಅಂಬೇಡ್ಕರ್ರ ಉದಾಹರಣೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ನೀವು ಇದನ್ನೇ 1 ವರ್ಷದ ಹಿಂದೆ ಮಾತಾಡಿದ್ರೆ, ಅಥವಾ ಕಳೆದ ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ, ಅಥವಾ ನೀವು ಸಚಿವರಾಗಿ ಹಲವಾರು ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಿದಾಗ ಈ ತತ್ವಗಳನ್ನು ಪ್ರತಿಯೊಂದು ಭಾಷಣದಲ್ಲಿ ಪ್ರತಿಪಾದನೆಯನ್ನು ಮಾಡಿದ್ರೆ ನಿಮ್ಮದೊಂದು ಸಿದ್ಧಾಂತ ಅಂತ ಪ್ರತಿಯೊಬ್ಬರು ಕೂಡ ಒಪ್ಕೊಳ್ತಿದ್ರು. ಬಟ್ ರೈಟ್ ನಾವು ಟೈಮಿಂಗ್ಸ್ ಅಂತ ಏನಿದೆ, ಆ ಟೈಮ್ ಈ ಸ್ಟೇಟ್ಮೆಂಟನ್ನು ಅಕ್ಸೆಪ್ಟ್ ಮಾಡುತ್ತಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ. ಯಾವುದಕ್ಕೂ ಹೆದರೋದಿಲ್ಲ, ಬಗ್ಗೋದಿಲ್ಲ. ಅಫ್ಕೋರ್ಸ್ ಸಿದ್ದರಾಮಯ್ಯನವರು ಇದನ್ನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಸಿದ್ದರಾಮಯ್ಯನವರು ಬಹಳ ಗಟ್ಟಿ ಜೀವ, ಯಾವುದಕ್ಕೂ ಹೆದರೋದು ಇಲ್ಲ, ಬಗ್ಗೋದು ಇಲ್ಲ. ಬಟ್ ಈ ಸಂದೇಶ ಯಾರಿಗೆ, ಯಾವ ಕಾರಣಕ್ಕೆ? ವೆರಿ ಇಂಪಾರ್ಟೆಂಟ್. ಜಾತಿ ಅಸ್ತ್ರವನ್ನು ಬಳಕೆ ಮಾಡಿ ವಿರೋಧಿಗಳಿಗೆ ಕೌಂಟರ್. ಬಟ್ ಯಾರ ವಿರೋಧಿಗಳು ಅನ್ನೋದನ್ನು ಸ್ವತಃ ಸಿದ್ದರಾಮಯ್ಯನವರೇ ಸ್ಪಷ್ಟಪಡಿಸಿದ್ರೆ ಉತ್ತಮ ಅಂತ ಅನಿಸುತ್ತೆ. ಯಾಕಂದರೆ ವಿರೋಧಿಗಳು ಪ್ರತಿಪಕ್ಷದಲ್ಲೋ ಸ್ವಪಕ್ಷದಲ್ಲೋ ಅನ್ನುವಂಥ ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ. ಈ ನಡುವೆ ಆಗಿರುವಂಥ ಕೆಲವೊಂದು ಡೆವಲಪ್ಮೆಂಟನ್ನು ನೋಡ್ತಾ ಹೋಗೋದಾದರೆ, ದೆಹಲಿಯಲ್ಲಿ ಖರ್ಗೆಯನ್ನು ಭೇಟಿ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ, ರಾಜಣ್ಣ. ಇದೇ ವೇಳೆ ದಲಿತ CM ವಿಚಾರ ಕೂಡ ಬೆಳಕಿಗೆ ಬಂದಿದೆ. ನೋಡಿ, ಅವರ ಒಂದೊಂದೇ ಪೋಸ್ಟನ್ನು ನೀವು ಗಮನಿಸ್ಬೋದು. ಹಲವಾರು ವಿಚಾರಗಳಿದ್ದಾವೆ. ಸಾಮಾಜಿಕ ನ್ಯಾಯಕ್ಕಾಗಿ ನನ್ನ ಉಸಿರಿರುವವರೆಗೂ ಹೋರಾಡ್ತೀನಿ. ಅಫ್ಕೋರ್ಸ್ ಅದನ್ನು ಯಾರೂ ಕೂಡ ಬೇಡ ಅಂತ ಹೇಳೋದಿಲ್ಲ. ಬಟ್ ಕುರ್ಚಿ ಕದನ ಆಗ್ತಿದ್ದಾಗ 2.5 ವರ್ಷ ಒಬ್ಬರು, 2.5 ವರ್ಷ ಮತ್ತೊಬ್ಬರು ಅನ್ನುವಂಥ ಮಾತುಕತೆ ನಿಜಕ್ಕೂ ಕೂಡ ಆಗಿದ್ದರೆ, ನೀವು ಆ ಸ್ಥಾನದಿಂದ ಇಳುವಂತಹ ಸನ್ನಿವೇಶದ ಕ್ಲೂಸ್ ಏನಾದರೂ ಸಿಕ್ಕಿದರೆ, ಈಗ ಈ ಹೋರಾಟದ ಜಾತಿಯ ವಿಚಾರಗಳ ಪ್ರಯೋಗ ಇದೆಯಲ್ಲ, ಅದನ್ನು ಜನ ಅಕ್ಸೆಪ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ವರ್ಗದವರು ಅದನ್ನು, ಅಥವಾ ನಿಮ್ಮನ್ನು ಬೆಂಬಲಿಸೋರು ಇದನ್ನು ಒಪ್ಕೊಳ್ಬಹುದು, ಬೆಂಬಲಿಸಬಹುದು. ಬಟ್ ಓವರಾಲ್ ಅಂತ ನೋಡಬೇಕಾದ್ರೆ ಇದು ಬೇರೆಯದ್ದೇ ಆಯಾಮವನ್ನು ಪಡ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲವೂ ರಾಜಕೀಯ. ಅದು ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, JDS ಆಗಿರಲಿ, AAP ಆಗಿರಲಿ, ಪ್ರತಿಯೊಬ್ಬರು ಕೂಡ ಅಧಿಕಾರದ
ಆಡಳಿತ ನಡೆಸುವಂಥ ಮನೋಭಾವದವರೇ ಆಗಿರೋದ್ರಿಂದಾಗಿ ನಿಮ್ಮ ಯಾವುದೇ ಹೇಳಿಕೆಯಲ್ಲಿ ಅದು ನಿಜವೇ ಆಗಿದ್ರೂ ಕೂಡ, ನಿಮ್ಮ ಆಂತರಿಕ ಭಾವನೆಯೇ ಆಗಿದ್ರೂ ಕೂಡ, ಯಾವ ಸಮಯದಲ್ಲಿ ಇವರು ಹೇಳ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಹೇಳ್ತಿರಬಹುದು ಅಂಥೇಳಿ ಡಿಗ್ ಮಾಡಿ, ಆಪ್ರೇಟ್ ಮಾಡಿ, ಅಕ್ಸೆಪ್ಟ್ ಮಾಡುವಂಥ ಮನಸ್ಥಿತಿಗೆ ನೀವು ತಂದುಬಿಟ್ಟಿದ್ದೀರಿ ಸೋ ಕಾಲ್ಡ್ ರಾಜಕಾರಣಿಗಳು. ಇನ್ನು ಹಲವರು ಇದೇ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸಹಿಸ್ಕೊಳ್ಳೋಕ್ಕಾಗಲ್ಲ ನನಗೆ ಇಷ್ಟೊಂದು ಬಜೆಟ್ ಮಂಡನೆ ಆಗ್ತಾ ಇದೆ. ಇವತ್ತು ಸುದೀರ್ಘ ಕಾಲ ಮುಖ್ಯಮಂತ್ರಿಗಳಾದವರು ಬಹುಶಃ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಂತೆ ದೇವರಾಜ ಅರಸ್ ಸಾಹೇಬರ ರೆಕಾರ್ಡನ್ನು ಮುಗಿಸಿ ಒಳ್ಳೆ ಆಡಳಿತ ಕೊಟ್ಟರು. ಹಿಂದೆ ಹಲವಾರು ಭಾಗ್ಯ ಕೊಟ್ಟರು, ಈ ಸರಿ ಗ್ಯಾರಂಟಿಗಳು ಕೊಡ್ತಾರೆ. ಒಬ್ಬ ಸಮಾಜದ ಬೆಟ್ಟ ಕಡೆ ಮನುಷ್ಯನ ಕೂಡ ಒಂದು ಆರ್ಥಿಕವಾಗಿ ಸಾಮಾಜಿಕ ನ್ಯಾಯವನ್ನು ಕೊಡಿಸೋದು, ಸ್ವಾಭಿಮಾನದ ಬದುಕನ್ನು ಕೊಡಿಸುವಂಥ ಯೋಜನೆಗಳು ಅವರು ರೂಪಿಸಿದ್ದಾರೆ. ಇವೆಲ್ಲರೂ ಕೂಡ ಆಗಿರೋದು, ಎಲ್ಲರೂ ಅವರ ಜೊತೆ ಇದ್ದಾರೆ, ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ತಾನೇ ಆಗಿರೋದು. ಯಾವ ಸಂದರ್ಭದಲ್ಲಿ ಹಾಗೆ ಅದು ಟ್ವೀಟ್ ಮಾಡಿದರೆ ನನಗೆ ರಾಜಕೀಯ ಎದುರಾಳಿಗಳು ಯಾರು ಗೊತ್ತಾಗಿಲ್ಲ. ಈಗ ಅವರ ವಿಚಾರ, ಅವರ ಬದ್ಧತೆಗೆ ಅವ್ರು ಓಪನ್ ಆಗಿ ಹೇಳಿದ್ರು. ಅವ್ರು ಏನಿದ್ರು ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವವನ್ನು ಪಾಲಿಸ್ಕೊಂಡು ಬರ್ತಾರೆ. ಆ ವಿಚಾರವಾಗಿ ವಿರುದ್ಧ ಇರೋರು ಯಾರು? ಬಿಜೆಪಿ ಅವರು, RSS. ರಾಜಕೀಯ ಎದುರಾಳಿ ಅವರೇ ಅಲ್ವ, ಎದುರಾಳಿಗಳು ಪಾರ್ಟಿ ಒಳಗೆ ಯಾರಿದ್ದಾರೆ ಸರ್? ನೀವೇ ನೀವೇ ಹೇಳಿ. ಇಷ್ಟು ಸುದೀರ್ಘ ಕಾಲ ಅವರು ವಿರೋಧ ಪಕ್ಷದ ನಾಯಕರು, ಮುಖ್ಯಮಂತ್ರಿಗಳಾಗಿರ್ಬೋದು, ಹಲವಾರು ಹುದ್ದೆಗಳನ್ನು ಅಲಂಕರಿಸಿದರು. ಮುಖ್ಯಮಂತ್ರಿಗಳು ಒಂದು ಪೋಸ್ಟನ್ನು ಮಾಡಿದ್ದಾರೆ ಸರ್, ರಾಜಕೀಯದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರಗಳು ನಡೀತಾ ಇದ್ದಾವೆ, ನಾನು ರಣರಂಗದಿಂದ ಓಡಿ ಹೋಗಿ ಹಿಡಿ ನಾಗಲಾರೆ ಅನ್ನೋಂಥ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ನಾವು ನಾಯಕತ್ವ ಬದಲಾವಣೆ ವಿಚಾರ ಇರಬಹುದು, ರಾಜಕೀಯವಾಗಿ ಏನು ರಾಜ್ಯದಲ್ಲಿ ಗೊಂದಲ ಆಗಿದೆ ಅದೆಲ್ಲ ಸಾರ್ಟ್ ಔಟ್ ಮಾಡ್ತೀವಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಹೇಳಿದ್ದಾರೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಡೆಲ್ಲಿಯಲ್ಲಿ ಬೈಟ್ ಕೊಟ್ಟಿದ್ದಾರೆ ಸರ್. ಅದನ್ನು ಕೇಳ್ಕೋಬೇಕು, ಅವ್ರ ಪಕ್ಷದವ್ರಿಗೆ ಹೇಳ್ಕೊತಾ ಇದ್ದಾರೆ, ಯಾರಿಗೆ ಹೇಳ್ಕೊತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಒಂದು ಬರೀ ಒಂದೇ ಸಮುದಾಯದವ್ರು ಓಟ್ ಹಾಕ್ತಾರಾ? ಈಗ ನನಗೆಲ್ಲ ಸಮುದಾಯದವರು ಓಟ್ ಹಾಕ್ತಾರಪ್ಪ, ಅವ್ರಿಗೂ ಎಲ್ಲ ಸಮುದಾಯದವರು ಓಟ್ ಹಾಕ್ತಾರೆ. ಇಷ್ಟು ಹಿರಿತನ 80 ವರ್ಷ ಆಗಿದೆ. ಈಗ 80 ವರ್ಷ ಆಗಿದ್ದಾಗ ಇಂಥ ಮಾತು ಹೇಳೋದ? ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೆ ಮಾತಾಡ್ತೀನಿ. ಅದಕ್ಕೆ ಸಿದ್ದರಾಮಯ್ಯನವರ ಮಾತೇ, ಅವರ ನಡವಳಿಕೆಗಳೇ ನಿಜಕ್ಕೂ ದುರಂತ, ಖಂಡನೀಯ. ಒಂದು ಜಾತಿಯ ಹೆಸರನ್ನು ಇವತ್ತು ಹೇಳ್ಕೊಂಡು ವಿಕ್ಟಿಮ್ ಸ್ಟೋರಿಯನ್ನು ಹೇಳಕೊಳ್ತಿರೋಂಥದ್ದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ. ಸಮಾಜದ ಕೊನೆ ವ್ಯಕ್ತಿ ಇಂಥ ಮಾತನ್ನು ಹೇಳಲ್ಲ. ರಾಜ್ಯದ ಮುಖ್ಯಮಂತ್ರಿ ಇಂಥ ಅಸಹಾಯಕತನದ ಮಾತನ್ನು ಹೇಳಿದರೆ ನಿಜವಾದ ದುರಂತ. ವ್ಯವಸ್ಥೆ ಸತ್ತೋಗಿದೆ, ಸಂವಿಧಾನಕ್ಕೆ ಅಗೌರವವನ್ನು ತರ್ತಿದ್ದಾರೆ, ರಾಜ್ಯಕ್ಕೆ ಅಗೌರವವನ್ನು ತರ್ತಿದ್ದಾರೆ. ಅವ್ರು ಏನೇನು ನೋವುಗಳಿದ್ದರೆ ಅವರ ಪಕ್ಷದವ್ರ ಮೇಲೆ ತೋರಿಸ್ಕೊಳ್ಳಿ. ಈ ನಾಡಿನ ಜನತೆ ಮೇಲೆ ಹೇಳಬೇಡಿ, ಪ್ರತಿಪಕ್ಷದ ಮೇಲೆ ಹೇಳಬೇಡಿ. ಸಮಾಜ ನಿಮ್ಮನ್ನು ಪ್ರೀತಿಸಿದೆ, ಎಲ್ಲ ಜಾತ್ಯತೀತವಾಗಿ ಪ್ರೀತಿಸಿದೆ. ಯಾವಾಗಲೂ ಜಾತ್ಯತೀತವಾಗಿ ಇರಬೇಕು ಅಂತ ಹೇಳೋರು ನೀವು ಇವತ್ತು ಇದ್ದಕ್ಕಿದ್ದಂಗೆ ಜಾತಿ ಭಾಷೆಯನ್ನು ಏನಿದು? ಕೊನೆ ಅಸ್ತ್ರ ಅಲ್ಲ, ನನಗೆ ಅಸ್ತ್ರ ಬಿಡಿ, ಇದು ಅಸ್ತ್ರ ಅಂತಾರೆ ಇದನ್ನು. ಇದು ಕೀಳುಮಟ್ಟದಲ್ಲಿ ನನಗೆ ಆ ಪದ ಬರ್ತಿಲ್ಲ ಹೇಳೋಕ್ಕೆ. ಇಂಥ ಕೀಳುಮಟ್ಟದ ಆಲೋಚನೆಯೂ ಸಹ, ಇಂಥ ಮಾತನ್ನು ಸಹ ಇವರ ಬಾಯಿನಲ್ಲಿ ಹೇಗೆ ಬರಲಿಕ್ಕೆ ಸಾಧ್ಯ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಆ ತಾಕತ್ತಿದ್ರೆ, ಶಕ್ತಿ ಇದ್ದರೆ ಹೋರಾಡಿ. ನೀವು ಉಳಿಸ್ಕೋಬೇಕಿದ್ರೆ ಚೇರನ್ನು ಹೇಳಿ, ನಿಮಗೆ ತಾಕತ್ತಿನ ಮಾತಿದ್ರೆ ಮಾತಾಡಿ. ಜಾತಿ ಹೆಸರೊಂದು ಯಾವತ್ತೂ ಬಳಕೆ ಮಾಡಬೇಡಿ, ದಯವಿಟ್ಟು ನೀವು ಬಳಕೆ ಮಾಡಬೇಡಿ. ಸಮಾಜನ ಒಂದು ಮಾಡೋವಂಥ ಕೆಲಸದಲ್ಲಿ ತೊಡಗಿ ಹೊರತು ಅಧಿಕಾರಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೆ ಕೀಳ್ಮಟ್ಟಕ್ಕೆ ಇಳಿತೀನಿ ಅನ್ನೋದಕ್ಕೆ ಸಿದ್ದರಾಮಯ್ಯನವರೇ ಇವತ್ತು ಸಾಕ್ಷಿಯಾಗಿದ್ದಾರೆ. ಕೀಳ್ಮಟ್ಟಕ್ಕೆ ಇಳಿತೀನಿ, ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ, ಏನು ಬೇಕಾದ್ರೆ ಹೇಳ್ತೀನಿ ಅನ್ನೋದಕ್ಕೆ ಈ ಸಿದ್ದರಾಮಯ್ಯನವರ ಹೇಳಿಕೆ ನಿಜಕ್ಕೂ ಖಂಡನೀಯ. ಏನಾದ್ರು ಹೇಳಿದರೆ ಅದನ್ನು ಕೇಳ್ಕೋಬೇಕು. ಅವ್ರ ಪಕ್ಷದವ್ರಿಗೆ ಹೇಳ್ಕೊತಾ ಇದ್ದಾರೆ. ಯಾರು ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ಚಿಂತಕರಾಗಿರುವಂತಹ ಶಶಿಕಾಂತ್ ಯಡಹಳ್ಳಿ ಅವರಿದ್ದಾರೆ, ನಮಸ್ಕಾರ. ಇನ್ನು ಬಿಜೆಪಿ ವಕ್ತಾರರು ಶರತ್ ಹೆಗ್ಡೆ ಅವರಿದ್ದಾರೆ, ನಮಸ್ಕಾರ.
ಇನ್ನು JDS ವಕ್ತಾರರಾಗಿರುವಂತಹ ಮಹೇಶ್ ಗೌಡ್ರಿದ್ದಾರೆ. ನಮಸ್ಕಾರ. ಇವತ್ತು ವಿಶ್ಲೇಷಣೆಯ ಮೂಲಕವೇ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಅಂತ ಶಶಿಕಾಂತ್ ಯಡಳ್ಳಿ ಅವರು ಹೇಳಬೇಕು. ಈಗ ಸಿದ್ದರಾಮಯ್ಯನವರ ಪೋಸ್ಟ್ ಪ್ರಕಾರ ವಿರೋಧಿಗಳು ಯಾರು ಅನ್ನೋದು ಮೊದಲ ಪ್ರಶ್ನೆ. ಈ ರೀತಿ ಸುದೀರ್ಘವಾದಂತಹ ಪೋಸ್ಟನ್ನು ಹಾಕಿದಾರಲ್ಲ, ಈ ಟೈಮಿಂಗ್ ಬಗ್ಗೆ ಹೇಳಿ. ಕುರ್ಚಿ ಕದನ ಆಗ್ತಾ ಇದೆ, ಆ ಟೈಮಲ್ಲಿ ಈ ಬಾಣ ಪ್ರಯೋಗ ಮಾಡಿದಾರಲ್ಲ, ಇದರ ಅರ್ಥ ಏನು ಅಂತ ಹೇಳಿ. ಮೂರನೇದು, ಯಾರೋ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ, ನಾನು ಹೋರಾಡ್ತೀನಿ, ನನಗೆ ಸಾಮಾಜಿಕ ನ್ಯಾಯ ಅನ್ನೋದು ಬೇಕು, ಈ ಥರದ ಅಭಿಪ್ರಾಯಗಳನ್ನು ಮಂಡಿಸಿದರೆ ಅವನೊಬ್ಬ ಹೋರಾಟಗಾರ ಈ ಥರ ಏನೋ ಕರಿಬೋದೇನೋ. ಎಲ್ಲ ಅಧಿಕಾರವನ್ನು ಅನುಭವಿಸಿ ರಾಜಕೀಯದ ಎಲ್ಲ ಪಟ್ಟುಗಳನ್ನು ಬಲ್ಲವರು ಹೋರಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಇದನ್ನು ಹೆಂಗೆ ತೊಗೋಬೇಕು ನಾವು? ಇದು ಕೂಡ ಒಂದು ರಾಜಕೀಯದ ಪಟ್ಟೆ. ಗಾಟ್ ಇಟ್. ರಾಜಕೀಯ ಅನ್ನೋದು ಎಲ್ಲ ರೀತಿಯಾದ ತಂತ್ರಗಾರಿಕೆಯನ್ನು ಅಳವಡಿಸಿಕೊಂಡಿರುತ್ತೆ. ಅದಕ್ಕೆ ಒಂದೇ ಕಲ್ಲಲ್ಲಿ ಹಲವಾರು ಹಕ್ಕಿಗಳನ್ನು ಹೊಡಿತಕ್ಕಂಥ ಒಂದು ಟ್ಯಾಕ್ಟಿಕ್ಸ್ ಅಂತ ಇದೆ. ಅದು ಸಹಿತ ಈಗ ಸಿದ್ದರಾಮಯ್ಯನವರು ಅದನ್ನು ಬಳಸಿದ್ದಾರೆ. ಅದು ತಮ್ಮದೇ ಪಕ್ಷದ ಒಳಗಡೆ ಇರತಕ್ಕಂಥ ವಿರೋಧಿಗಳು, ಪಕ್ಷದ ಹೊರಗಡೆ ಇರತಕ್ಕಂಥ ವಿರೋಧಿಗಳು, ಆಮೇಲೆ ಅವರು ಯಾವ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೋ ಆ ಸಿದ್ಧಾಂತದ ವಿರುದ್ಧವಾಗಿರ್ತಕ್ಕಂಥ ಸಿದ್ಧಾಂತದವರು, ಇವರು ಎಲ್ಲರನ್ನೂ ಸಹಿತ ಒಂದೇ ಕಲ್ಲಲ್ಲಿ ಹೊಡಿಬೇಕು ಅನ್ನೋದು ಒಂದು. ಎರಡನೇದಂದರೆ ಸಿದ್ದರಾಮಯ್ಯ ಅವರಿಗೆ ನನಗೆ ಗೊತ್ತಿರೋ ಹಾಗೆ ಒಂದಿಷ್ಟು ಸಣ್ಣದಾಗಿ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇದೆ. ಅಸ್ತಿತ್ವದ ಪ್ರಶ್ನೆ ಅಂತಂದರೆ ಎಲ್ಲಿ CM ಕುರ್ಚಿ ಹೊರಟೋಗ್ಬಿಡುತ್ತೋ ಅನ್ನೋ ಒಂದು ಧಾವಂತ ಇದೆ. ಆ ಧಾವಂತಕ್ಕೋಸ್ಕರ ಅವ್ರು ಏನು ಮಾಡಬೇಕು, ಒಂದು ಎಲ್ಲ ರಾಜಕಾರಣಿಗಳು ಪ್ರಸ್ತಾಪ ಮಾಡುವ ಹಾಗೆ ತಮ್ಮ ಜಾತಿ ಕಾರ್ಡನ್ನು ಪ್ರಸ್ತಾಪ ಮಾಡಿದ್ದಾರೆ. ನೀವು ಹಲವಾರು ಸತಿ ಎಷ್ಟೋ ಜನ ನೋಡಿದ್ದೀವಿ, ನಾವು BJP ಅವರು ಮಾಡಿದ್ದಾರೆ, ಬೇರೆಯವರು ಮಾಡಿದ್ದಾರೆ. ಹಲವಾರು ಸತಿ ಸಂದರ್ಭಕ್ಕೆ ತಕ್ಕ ಹಾಗೆ ಅವ್ರು ಏನು ಮಾಡ್ತಾರೆ, ಒಂದು ಜಾತಿ ಟ್ರಂಪ್ ಕಾರ್ಡ್ ಅಂತ ಇದೆ. ನೋಡಿ, ನಮ್ಮ ಜಾತಿಯವರು, ನಾನು ಹಿಂದುಳಿದವರು ಅಥವಾ ಅಲ್ಪಸಂಖ್ಯಾತರು, ಅದಕ್ಕೋಸ್ಕರನೇ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಬಂದಿರ್ತಾರೆ. ಇವರು ಸಹಿತ ಅದನ್ನು ಮುಂದೆ ತಂದಿದ್ದಾರೆ. ಇವಾಗ ಒಟ್ಟಾರೆಯಾಗಿ ಹೇಳಬೇಕಾಗಿರೋದು ಏನಂದ್ರೆ, ಸಿದ್ದರಾಮಯ್ಯನವರು ಒಂದೇ ಒಂದು ಈಗಾಗಲೇ ಹಲವಾರು ಸರಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವರು ಏನಂದರೆ, ನಾನು ಮುಖ್ಯಮಂತ್ರಿ ಕುರ್ಚಿ ಅನ್ನೋದು ಹೈಕಮಾಂಡ್ ಮೇಲೆ ನಿರ್ಧಾರ ಮೇಲೆ ನಿಂತೋಗಿದೆ, ಮುಗಿದೋಯ್ತು. ಅವರು ಸಹಿತ ಏನು ಹೇಳ್ತಾ ಇದ್ದಾರೆ, DK ಶಿವಕುಮಾರ್ ಅವರು, ಇಲ್ಲ ಅದು ಅವರೇ ಅನೌನ್ಸ್ ಮಾಡ್ತಾರೆ ಬಿಡಿ, ಸಿದ್ದರಾಮಯ್ಯನವರು ಅವರೇ ಹೇಳ್ತಾರೆ ಬಿಡಿ, ನಾನು ಯಾಕೆ ಹೇಳಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ. ಆದರೆ ಸಿದ್ದರಾಮಯ್ಯನವ್ರಿಗಿಂತಲೂ DK ಶಿವಕುಮಾರ್ ಅವರು ಶತಾಯಗತಾಯ ಮುಖ್ಯಮಂತ್ರಿ ಆಗಬೇಕು ಅಂತ ದೆಹಲಿ ಲೆವೆಲಲ್ಲಿ, ಹೈಕಮಾಂಡ್ ಲೆವೆಲಲ್ಲಿ ಪ್ರಯತ್ನವನ್ನು ದಿನನಿತ್ಯ ಮಾಡ್ತಾನೆ ಬಂದಿದ್ದಾರೆ. ಆಮೇಲೆ ಇವಾಗ 5 ರಾಜ್ಯಗಳ ಚುನಾವಣೆ ಇದೆ. 5 ರಾಜ್ಯ ಚುನಾವಣೆಯಲ್ಲಿ ಒಂದು ಅಸ್ಸಾಂ ರಾಜ್ಯದ ಚುನಾವಣೆಯ ಒಂದು ಮಾರ್ಗದರ್ಶನ ಮತ್ತು ಅದರ ಹೊಣೆಗಾರಿಕೆಯನ್ನು DK ಶಿವಕುಮಾರ್ ಅವರು ವಹಿಸಿದ್ದಾರೆ. ಸೊ ಇದನ್ನು ಬಳಸ್ಕೊಂಡು ಹೈಕಮಾಂಡ್ಗೆ ಹತ್ತಿರ ಆಗುವಂಥದ್ದು ಮತ್ತು ಹಿಂದೆಂದೋ ಕೊಟ್ಟಿರ್ತಕ್ಕಂಥ ಮಾತುಗಳಿಗೆ ಭದ್ರಾಗಿ ಅಂತ ಒತ್ತಾಯ ಮಾಡ್ತಕ್ಕಂಥದ್ದು, ಏನಾದರೂ ಆಗಲಿ ಶತಾಯಗತಾಯ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅವರ ಆಶಯ. ಅದಕ್ಕಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದ ಎಲ್ಲ ಡೇ ಟು ಡೇ ರಿಪೋರ್ಟ್ಗಳು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಬರ್ತಾನೆ ಇರುತ್ತೆ. ಅವ್ರು ಎಲ್ಲಿ ಹೋದ್ರು, ಯಾರ ಹತ್ರ ಮಾತಾಡಿದ್ರು ಅಂತ. ಸೊ ಇವ್ರು ಏನು ಮಾಡ್ತಾರೆ, ಅದಕ್ಕೆ ಒಂದು ಗುರಾಣಿ ಹಿಡ್ಕೊಂಡಿರ್ತಾರೆ. ಅದರ ಪರವಾಗಿ ಅದು ಪ್ರತಿತಂತ್ರ ಅಂತ ಹೇಳ್ತೀವಿ ನಾವು. ತಂತ್ರಕ್ಕೆ ಪ್ರತಿತಂತ್ರ ಏನು ಮಾಡಬೇಕಾಗತ್ತೆ, ಆ ಪ್ರತಿತಂತ್ರಕ್ಕಾಗಿಯೇ ಈಗಾಗಲೇ ನಮ್ಮ ಸತೀಶ್ ಜಾರಕಿಹೊಳಿ ಸರ್ನ ಕಳಿಸಿದ್ದಾರೆ. ಒಂದು 10 ಜನ MLAಗಳ ಜೊತೆಗೆ ಹೋಗಿ ಮಾತಾಡ್ಕೊಂಡು ಬನ್ನಿ ನನ್ನ ಪರವಾಗಿ. ಇದು ತಂತ್ರ ಮತ್ತು ಪ್ರತಿತಂತ್ರ ಅಂತ ಹೇಳ್ತೀವಿ ನಾವು. ಇದಕ್ಕೆ ಬಹಳ ಚೆನ್ನಾಗಿ ರಾಜಕಾರಣಿಗಳಿಗೆ ಗೊತ್ತಿದೆ ಹೇಗೆ ಮಾಡಬೇಕು, ಏನು ಮಾಡಬೇಕಂತ. ಆಮೇಲೆ ನಾವು ತಿಳ್ಕೊಂಡಂಗೆ ಏನು ಅವರನ್ನು ನಾವು ಅಧಿಕಾರ ಮೋಹ ಎಲ್ಲ ಸಂತರು ಅಂತ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಸಿದ್ದರಾಮಯ್ಯನವರು ಸಹಿತ ಅವರು ಸಹಿತ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅಂತಿದೆ. ನನಗೆ ಇದು ಏನಿಲ್ಲ, ಏನು ಅಂತಂದರೆ ಅವರ ಸಾಮಾಜಿಕ ನ್ಯಾಯದ ಬಗ್ಗೆ, ಹಿಂದುಳಿದರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಬಗ್ಗೆ ನಮಗೆ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವರು ಈ ಕೋಮುವಾದಿ ಸಿದ್ಧಾಂತದ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಇದು ಇದೆಯಲ್ಲ, ಗಟ್ಟಿತನ ಇದೆಯಲ್ಲ, ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಅವರು ಬಹಳ ಗಟ್ಟಿಯಾಗಿ ಇದ್ದಾರೆ. ಇಡೀ ಭಾರತದಲ್ಲಿ ಹೆಚ್ಚು ಪ್ರಬಲವಾಗಿ ವಿರೋಧಿಸ್ತಕ್ಕಂಥವ್ರು ಯಾರು ಇದ್ರೆ ಒಂದು ರಾಹುಲ್ ಗಾಂಧಿ ಅವರು. ಅವ್ರನ್ನ ಬಿಟ್ಟರೆ ಅವ್ರನ್ನ ಬಿಟ್ಟರೆ ಪ್ರಿಯಾಂಕಾ ಅವರು, ಖರ್ಗೆ ಅವರು ಬಹಳ ನೇರವಾಗಿ ನಿಷ್ಠೂರವಾಗಿ ಅದನ್ನು ವಿರೋಧಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಸಾಮಾನ್ಯವಾಗಿದೆ, ಯಾರು ನಮ್ಮ ಸಿದ್ಧಾಂತ ವಿರೋಧಿಸ್ತಾರೋ ಅವ್ರನ್ನ ಹೇಗಾದರೂ ಮಾಡಿ ಮಟ್ಟ ಹಾಕಬೇಕು, ಹಿಂದಕ್ಕೆ ಸರಿಸಬೇಕು ಅಂತ ಆ ಸಿದ್ಧಾಂತದವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ತಪ್ಪೇನಿಲ್ಲ. ಸೊ ಇವರು ಟಕ್ಕರ್ ಕೊಡ್ತಾರೆ, ಅವರು ಅದಕ್ಕೆ ಏನು ಮಾಡ್ತಾರೆ, ಕೌಂಟರ್ ಕೊಡ್ತಾರೆ. ಇವುಗಳು ನಡೀತಾನೆ ಹೋಗ್ತವೆ. ಇವುಗಳ ಮಧ್ಯದಲ್ಲಿಯೂ ಸಹಿತ ಒಂದು ಸಣ್ಣ ಅಸಮಾಧಾನ ಅಂತಂದ್ರೆ, ಇದಕ್ಕೆ ಜಾತಿ ಕಾರ್ಡ್ ತರೋ ಅಗತ್ಯ ಇಲ್ಲ. ಯಾಕೆಂದ್ರೆ ಎಲ್ಲಾ ಜಾತಿಯ ಜನರು ಸಹಿತ ಬೆಂಬಲಿಸಿದ್ರಿಂದ, ಅವರು ಮುಖ್ಯಮಂತ್ರಿ ಆಗಿದ್ದರಿಂದ, ಆಮೇಲೆ ನಿಮ್ಮ ಜಾತಿಯನ್ನ ಹಿಡಿದು ಯಾರೂ ಸಹಿತ ಗುರುತಿಸಿಲ್ಲ. ಬಹುಶಃ ನಿಮ್ಮ ಜಾತಿಯವರು ಏನೋ ಬೆಂಬಲಿಸಿರ್ಬೋದು, ಬೇರೆ ಜಾತಿಯವರು ಬೆಂಬಲ ಇಲ್ಲ, ಬರೋಕ್ಕೆ ಸಾಧ್ಯ ಇಲ್ಲ, ನೀವು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಆದ್ದರಿಂದ ಜಾತಿ ಕಾರಣಕ್ಕೆ ಇವ್ರನ್ನ ವಿರೋಧಿಸಿಲ್ಲ, ಜಾತಿ ಕಾರಣಕ್ಕೆ ಇವ್ರ ವಿರುದ್ಧ
ವಿರುದ್ಧವಾದ ಷಡ್ಯಂತ್ರಗಳನ್ನ ಯಾರೂ ಮಾಡ್ತಾ ಇಲ್ಲ ನನ್ನ ಪ್ರಕಾರ. Very true. ಆದರೆ ಅವ್ರು ಮಾಡ್ತಾ ಇರೋದು ಏನು ಅಂತಂದ್ರೆ ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಬೇಕು, ಯಾವುದೇ ಕಾರಣಕ್ಕೆ ತಮ್ಮ ಅಸ್ತಿತ್ವ ಧಕ್ಕೆ ಬರಬಾರ್ದು, ಈ ರೀತಿಯಾಗಿ ಒಂದು ಟ್ರಂಪ್ ಕಾರ್ಡ್ ಬಿಟ್ಟಿದ್ದಾರೆ. ಸೊ ಅದನ್ನ ಎಷ್ಟು ವರ್ಕೌಟ್ ಆಗುತ್ತೆ ಅನ್ನೋದನ್ನ ಮುಂದೆ ನಮಗೆ ಗೊತ್ತಾಗುತ್ತೆ. ರೈಟ್. ಶರತ್ ಅವರೇ, ಸಿದ್ದರಾಮಯ್ಯನವ್ರು ಮಾಡಿರುವಂಥ ಪೋಸ್ಟ್ಗಳನ್ನು ನೀವು ಗಮನಿಸಿದ್ದೀರಿ ಅಂತ ಅನಿಸುತ್ತೆ. ಕಣ್ಣು ಕೆಂಪಾಗಿಸಿದೆ ಅಂತ. ಬಿಜೆಪಿ ಕಣ್ಣೇನಾದ್ರು ಕೆಂಪಾಗಿದೆಯಾ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆ ಸ್ಥಾನದಲ್ಲಿ ಕೂತಿರೋದು ಅಂತ? ಎರಡನೇದಾಗಿ, ಕುರ್ಚಿ ಕದನದ ಸಂದರ್ಭದ ಈ ಪೋಸ್ಟ್ ತನ್ನ ಕುರ್ಚಿಗೆ ಕುತ್ತು ಬಂದಿದೆ ಅನ್ನುವಂಥ ಕ್ಲೂ ಏನಾದರೂ ಸಿದ್ದರಾಮಯ್ಯನವ್ರಿಗೆ ಸಿಕ್ಕಿರಬಹುದಾ? ಅದಕ್ಕೆ ಈ ಪೋಸ್ಟ್ ಅಂತ ಸಿದ್ದರಾಮಯ್ಯನವರು ಈಗ ಹೇಳಿದಂತೆ, ನಮ್ಮ ವಕ್ತಾರರು ಹೇಳದಂತೆ, ವಿಶ್ಲೇಷಕರು ಹೇಳದಂತೆ ತಮ್ಮ ಕುರ್ಚಿ ಉಳಿವಿಗೋಸ್ಕರ ಇವತ್ತಿನ ದಿವಸ ಕೀಳು ಮಟ್ಟದ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವರ ಏನು ಕಾಂಗ್ರೆಸ್ಸಲ್ಲಿ ಹಿಂದೆಲ್ಲ ನಿಮ್ಮ ಮಾಧ್ಯಮದಲ್ಲೂ ನಾನು ಪ್ರಸ್ತಾಪ ಮಾಡಿದ್ದೆ ಈ ವಿಷಯಗಳ ಬಗ್ಗೆ. ಏನು ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸಿಗ ಕಾಂಗ್ರೆಸ್ಸಿಗರ ಶೀತಲ ಸಮರ ಇವತ್ತಿನ ದಿವಸ ಉಲ್ಬಣವಾಗಿ ಇಂತಹ ಮಾತುಗಳು ಬರ್ತಾ ಇದೆ. ಸಿದ್ದರಾಮಯ್ಯನವರ ಬಾಯಲ್ಲಾಗಿರ್ಬೋದು, ಅವರ ಒಂದು ಬಣಗಳ ಮುಖಾಂತರ ಈ ತರಹ ಮಾತುಗಳು, ಅದೇ ಜಾತಿ ಕಾರ್ಡನ್ನು ಉಪಯೋಗಿಸ್ತಾ ಇದ್ದಾರೆ. ಅಹಿಂದ ನಾಯಕರು ಅಂತೇಳಿ ಇಷ್ಟೆಲ್ಲ ದಿವಸ ಇವರ ಏನು ನಾಯಕರುಗಳಾಗಿರ್ಬೋದು, ಇವರ ಬೆಂಬಲಿಗರಾಗಿರ್ಬೋದು, ನಮ್ಮ ನಾಯಕ ಅಹಿಂದ ನಾಯಕ ಸಿದ್ದರಾಮಯ್ಯ ಅಂತ ಹೇಳುವಂಥ ನಾಯಕರು ಇವತ್ತಿನ ದಿವಸ ಕುರುಬ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಕಾರಣ ಒಂದೇ, ತನ್ನ ಕುರ್ಚಿಯನ್ನು ಸದೃಢ ಮಾಡಲಿಕ್ಕೋಸ್ಕರ ಇವತ್ತಿನ ದಿವಸ ಕೆಲವು ಬಲ್ಲ ಮೂಲಗಳ ಪ್ರಕಾರ ಇವತ್ತಿನ ದಿವಸ ಎಲ್ಲಿ ಹೈಕಮಾಂಡಲ್ಲಿ ಏನು ರಾಹುಲ್ ಗಾಂಧಿಯ ಒಂದು ಆಪ್ತ ವಲಯಗಳಲ್ಲಿ ಬರುವಂಥ ವಿಷಯ ಡಿ.ಕೆ. ಶಿವಕುಮಾರ್ ಅವರ ಕೈ ಮೇಲಾಗಿದೆ. ಹಾಗಾಗಿ ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಆ ಕುರ್ಚಿಯ ಉಳಿಸ್ಲಿಕ್ಕೋಸ್ಕರ ಇವತ್ತಿನ ದಿವಸ ಒಂದು ಜಾತಿಯ ಕಾರ್ಡು ಅನ್ನು ಬಿಟ್ಟಿದ್ದಾರೆ. ಇವಾಗ ಹಿಂದೆ ಕಳೆದ ಏನು ಒಂದು ವಾರದ ಹಿಂದೆ ಇವರ ಬಣದವರೇ ಫಾರಿನ್ ಟ್ರಿಪ್ ಹೋಗಿದ್ದಾರೆ. ಸಾಕಷ್ಟು ಇಲ್ಲಿ ಸಮಸ್ಯೆಗಳು ಇದ್ದಾಗೂ ಕೂಡ ಸರಿಯಾದ ರೋಡ್ ಇಲ್ಲ, ಸರಿಯಾದ ಕರೆಂಟ್ ವ್ಯವಸ್ಥೆಗಳಿಲ್ಲ, ಅಕ್ರಮಗಳಾಗಿ ನೋಡಿ ಸಾಕಷ್ಟು ಅಕ್ರಮ ನಡೆದಿದೆ. ನೂರಾರು ಕೋಟಿಗಳ ಮೂಢ ಹಗರಣ ಆಗಿರ್ಬೋದು, ಅಬಕಾರಿ ಹಗರಣ ಆಗಿರ್ಬೋದು, ವಾಲ್ಮೀಕಿ ನಿಗಮದ ಹಗರಣ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಕಿಟ್ ಹಗರಣ ಆಗಿರ್ಬೋದು, ಗೃಹಲಕ್ಷ್ಮಿಯ ಏನು ಗ್ಯಾರಂಟಿ ಹಣ 5,000 ಕೋಟಿ ಅದು ಲೆಕ್ಕ ಕೊಟ್ಟಿಲ್ಲ. ಆಹಾರ ಇಲಾಖೆಯಲ್ಲಿ ನೂರಾರು ಕೋಟಿ ಹೋಗಿದೆ. ದಲಿತರಿಗೆ ಮೀಸಲಿಟ್ಟಂತ 25,000 ಕೋಟಿ ದುರ್ಬಳಕೆ ಆಗಿದೆ. ಕಂದಾಯ ಸಚಿವರ ಹಗರಣ ಆಗಿದೆ. ಇದೆಲ್ಲ ಇಟ್ಕೊಂಡು ನಿಮಗೆ ಯಾವ ಒಂದು ಜನರು ಒಂದು ನಂಬಿಕೆ ಇಟ್ಟು ಓಟ್ ಹಾಕಿದಾರಲ್ವಾ, ಏನೋ ಒಂದು ಜನಪರವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಇವತ್ತಿನ ದಿವಸ ನಿಮ್ಮ ಕುರ್ಚಿ ಕಿತ್ತಾಟದಲ್ಲಿ ಎಲ್ಲಿವರೆಗೆ ಹೋಗಿದೆ ಅಂತಂದ್ರೆ ಈ ಜಾತಿಯ ಒಂದು ಕಾರ್ಡನ್ನು ಬಳಸಿ ಇಂತಹ ಕೀಳು ಮಟ್ಟಕ್ಕೆ ಇವತ್ತಿನ ದಿವಸ ಅಹಿಂದ ನಾಯಕರಾದ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಇನ್ಮೇಲೆ ಅಹಿಂದ ನಾಯಕರಲ್ಲ, ಕುರುಬ ನಾಯಕರ. ಅದೇ ಕುರುಬ ನಾಯಕರೇ ಆಗ್ತಾರೆ ಇನ್ಮೇಲೆ. ಅಹಿಂದ ನಾಯಕ ಎಲ್ಲ ಇನ್ಮೇಲೆ ನಾವೇ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದ್ರೆ ಕುರುಬ ಅಹಿಂದ ಅಂತೇಳಿ ಇವರು ಹಿಂದೆಲ್ಲ ಹೇಳ್ತಾ ಇದ್ದಾರೆ. ನೋಡಿ, ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿದಿದ್ದೀನಿ ಅಂತೇಳಿ ದೊಡ್ಡದಾಗಿ ಪೇಪರ್ ಸ್ಟೇಟ್ಮೆಂಟ್ಗಳು ಕೊಟ್ರಿ. ಇವತ್ತಿನ ದಿವಸ ನೋಡಿ, ನೀವು ಎಷ್ಟು ಸಲ ಬಜೆಟ್ ಅನ್ನ ಮಂಡಿಸಿದ್ದೀರಾ, ಎಷ್ಟು ಸಲ ಮುಖ್ಯಮಂತ್ರಿ ಆಗಿದ್ದೀರಾ, ಎಷ್ಟು ಸಲ ಸಚಿವರಾಗಿ ನೀವು ಖಾತೆಗಳನ್ನು ನಿಭಾಯಿಸಿದ್ದೀರಾ. ಇದೆಲ್ಲ ನಿಮಗೆ ಏನು ನಿಮ್ಮ ಕ್ಷೇತ್ರದಲ್ಲಿ ಓನ್ಲಿ ಕುರುಬರಷ್ಟೇ ಇದ್ದಾರಾ? ಗಾಟ್ ಇಟ್. ಬೇರೆಯವ್ರು ಹಾಗಾದ್ರೆ ಓಟೇ ಹಾಕಿಲ್ವಾ ನಿಮಗೆ? ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಬರೀ ಕುರುಬರಷ್ಟೇ ಹಾಕಿದ್ದಾರೆ ಅಂತ ಹೇಳಿಕೆ ನೀಡ್ಬಿಡಿ. ಸುಮ್ಮನೆ ಇದನ್ನ ನೋಡಿ. ಒಂದು ಏನು ಅಂತಂದ್ರೆ, ಇಲ್ಲಿ ನೀವು ಕೇಳಿರುವ ಪ್ರಶ್ನೆಗೆ ನಾನು ಕೆಲವು ಉತ್ತರ ಕೊಡ್ತೀನಿ. ನಮ್ಮಲ್ಲಿ ಬಿಜೆಪಿಯಲ್ಲಿ ಯಾವುದೇ ರೀತಿಯಾಗಿ ಏನು ಕಣ್ಣು ಕೆಂಪಾಗಲು ಕಾರಣ ಅಂತ ಕೇಳಿದ್ರಲ್ವಾ, ನಮ್ಮಲ್ಲಿ ಯಾವುದೇ ರೀತಿ ನಮಗೆ ಕಣ್ಣು ಕೆಂಪಾಗೋದು ಯಾವಾಗ ಅಂತ ಹೇಳಿದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಕಣ್ಣು ಕೆಂಪಾಗತ್ತೆ. ಸರಿಯಾದ ಜನಪರವಾದ ಆಡಳಿತವನ್ನ ನೀಡಿಲ್ಲ ಅಂತಂದ್ರೆ 100% ನಮ್ಗೆ ಕಣ್ ಕೆಂಪಾಗತ್ತೆ, ಹೋರಾಟಕ್ಕೆ ಇಳಿತೀವಿ, ನಾವು ಅದಕ್ಕೆ ನ್ಯಾಯವನ್ನ ಕೇಳ್ತೀವಿ ವಿನಃ ಈ ತರ ವಿಷಯಗಳು ಇವರ ಒಂದು ಶೀತಲ ಸಮರದಲ್ಲಿ ಏನೇನು ಸಮಸ್ಯೆಗಳಾಗಿದೆ ಇವು ಬಲ್ಲ ಮೂಲಗಳ ಪ್ರಕಾರ ಈಗ ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಏನು ಒಪ್ಪಂದ ಆಗಿದೆ 2.5 ವರ್ಷ ಒಪ್ಪಂದ ಆಗಿದೆ, ಅದು ಇವತ್ತು ಬಿಟ್ಟುಕೊಡುವಂತ ಸಮಯ ಬಂದಿದೆ. ಆ ಸಮಯ ಬಂದಾಗ ಇವರು ಏನ್ ಮಾಡಿದ್ದಾರೆ, ಇವತ್ತಿನ ದಿವಸ ಒಂದು ಜಾತಿಯ ಕಾರ್ಡನ್ನ ಬಳಸಿ ತನ್ನ ಕೀಳು ಮಟ್ಟದ ರಾಜಕೀಯವನ್ನ ಜನರಿಗೆ ತೋರಿಸ್ತಾ ಇದ್ದಾರೆ. ಅಲ್ಲಿಗೆ ಬರ್ತೀನಿ. ಹಾಗಾದ್ರೆ
ಮಹೇಶ್ ಗೌಡ್ರೆ, ಈಗ ಶರತ್ ಅವ್ರು ಹೇಳ್ದಂಗೆ 2.5 ವರ್ಷ ಅನ್ನುವಂಥ ಒಪ್ಪಂದ ಏನಾದರೂ 2023ರ ಚುನಾವಣೆಯ ಸಂದರ್ಭದಲ್ಲಿ ಫಲಿತಾಂಶ ಬಂದಾಗ ಹೈಕಮಾಂಡ್ ಲೆವೆಲಲ್ಲಿ ಮಾತುಕತೆ ಆಗಿತ್ತು ಅನ್ನೋದಾದರೆ, ಆಗಿದೆ ಅಂತ ಒಂದಷ್ಟು ಜನ, ಆಗಿಲ್ಲ ಅಂತ ಒಂದಷ್ಟು ಜನ ಮಾತಾಡಿದ್ದಾರೆ, ಇಟ್ ಇಸ್ ಅ ಕ್ಲೋಸ್ ಡೋರ್ ಟಾಕ್, ಬಟ್ ಸ್ಟಿಲ್ ಆಗಿತ್ತು ಅನ್ನೋದಾದರೆ, ಈಗ ಅವರು ಕುರ್ಚಿ ಬಿಡುವ ಸಮಯ ಸನ್ನಿಹಿತವಾಗಿತ್ತು ಅನ್ನೋದಾದರೆ, ಈ ಟೈಮಲ್ಲಿ ಈ ಕಾರ್ಡ್ನ ಪ್ಲೇ ಮಾಡ್ತಿದ್ದಾರೆ ಅನ್ನೋದಾದರೆ, ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಶತಾಯಗತಾಯ ಹೋರಾಟವನ್ನು ಮಾಡ್ತಾರೆ ಅನ್ನೋದಾದರೆ ವಚನಭ್ರಷ್ಟರು ಅಂತ ಅನ್ನಿಸ್ಕೊಳ್ಳಲ್ವ ಅವರು? ಒಂದಲ್ಲ ಎರಡಲ್ಲ, ಸತತವಾಗಿ 8 ವರ್ಷ ಈ ನಾಡಿನ ಏಕಮೇವ ಮುಖ್ಯಮಂತ್ರಿಯಾಗಿ ಮೆರೆದಂತಹ ಸಿದ್ದರಾಮಯ್ಯನವರು ಒಬ್ಬ ರಾಜಕೀಯ ನಾಯಕ, ದೊಡ್ಡ ರಾಜಕೀಯ ನಾಯಕ. ಅಂತ ಮಹಾನ್ ನಾಯಕನಿಗೆ ಪ್ರಜಾಪ್ರಭುತ್ವವೆಂಬುದು ರಣರಂಗವಾಗಿ ಕಂಡುಬಿಟ್ಟಿದೆಯಲ್ಲ ಅವ್ರಿಗೆ. ಹೌದಾ? ರಣರಂಗ. ಇಂಥ ರಣರಂಗ ಅಂತ ಕಂಡಿರೋದು ಮೊದಲನೇ ಬಾರಿಗೆ ವಿಷಾದನೀಯ. ಯಾಕೆಂದ್ರೆ ಪ್ರಜಾಪ್ರಭುತ್ವ ಎಂಬುದು ಮೇಡಮ್ ನಿಮಗೂ ಗೊತ್ತಿದೆ, ಸಮರಸ ಸಮಬಾಳ್ವೆ, ಎಲ್ಲರನ್ನ ಒಟ್ಟಾಗಿ ಜಾತ್ಯತೀತ ವ್ಯವಸ್ಥೆಯ ಅಡಿಯಲ್ಲಿ ತೆಗೆದುಕೊಂಡು ಹೋಗುವಂಥದ್ದು. ನೀವು ಮೊದಲೇ ಹೇಳಿದ್ರಿ, ದೇವೇಗೌಡ ಸಾಹೇಬ್ರಿಗೆ ಪ್ರಧಾನಮಂತ್ರಿ ಆಗ್ತಾ ಇದ್ದಾಗ ಅವ್ರ ತಾಯಿ ಒಳ್ಳೇದು ಮಾಡೋಕೆ ಹೇಳಪ್ಪ ರೈತರಿಗೆ ಎಲ್ಲ ಅಂತ. ಇವತ್ತು BJPಗೆ ಒಂದು ಕ್ವಶನ್ಸ್ ಕೇಳಿದ್ರಿ, ಕಣ್ಣು ಕೆಂಪಾಗುತ್ತಾ ಸರ್ ನಿಮಗೆ ಅಂತ. JDSರಿಗಂತೂ ಖಂಡಿತ ಕೆಂಪಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವತ್ತೂ ರೈತರಿಗೆ ಅವಮಾನ ಆಗುತ್ತೆ, ರೈತಾಪಿ ವರ್ಗಕ್ಕೆ ಮೋಸ ಆಗುತ್ತೆ, ರೈತರು ಅಯ್ಯೋ ಅಂತ ಕಣ್ಣೀರಾಗ್ತಾರೆ, ಅವತ್ತು ಖಂಡಿತ ನಾವು ರಣರೋಷ ಆಗ್ತೀವಿ. ಆದರೆ ಸಿದ್ದರಾಮಯ್ಯನವ್ರಿಗೆ ಯಾವುದೂ ಇಲ್ಲ. ಆದರೂ ಸಹ ಅವ್ರಿಗೆ ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಇದು ರಾಜ್ಯದ ಜನತೆಗೆ ಹೇಳ್ತೀನಿ, ಸಿದ್ದರಾಮಯ್ಯನವ್ರು ಯಾವತ್ತೂ ಕುರಿನೇ ಮೇಯಿಸಿಲ್ಲ. ಯಾರು? ಸಿದ್ದರಾಮಯ್ಯನವರು. ಕುರಿ ಮೇಯಿಸ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಹೇಗೆ ಜನ ಕುರುಬ ಅಂತ ಅನ್ನೋದಕ್ಕೆ ಸಾಧ್ಯ? ಇದು ತಿಳ್ಕೊಳ್ಳಿ. ಯಾವ ಕುರುಬ ಜಾತಿಯ ಜನಾಂಗದ ಒಬ್ಬ ದೊಡ್ಡ ಮುಖ್ಯಮಂತ್ರಿ ಪದವಿಗೆ ಈ ಬೇರೆ ಯಾರು ಬೈದಿಲ್ಲ. ಜಾಸ್ತಿ ಇವರನ್ನ ಪ್ರೆಸರ್ ಆಗಿ ತನ್ನ ಮೊನಚಾದ ಮಾತುಗಳಿಂದ ಇವತ್ತೇನಾದ್ರು ಬೈದಿದ್ದೇ ಆಗಿದ್ರೆ ಅದು ವಿಶ್ವನಾಥ್. ಯಾವ ಸಮುದಾಯದ ವಿಶ್ವನಾಥ್? ಕುರುಬ ಸಮುದಾಯದ ವಿಶ್ವನಾಥ್. ಕುರುಬ ಸಮುದಾಯದ ವಿಶ್ವನಾಥ್ ಅವರಿಗೆ ತುತ್ತಾಗಿ ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಇನ್ನು ನಾವು ಜಾತಿ ಕಾರ್ಡನ್ನು ಪ್ಲೇ ಮಾಡ್ತೀವಾ? ನಂಬರ್ 1. ದ ಸೆಕೆಂಡ್ ಒನ್ ಈಸ್, ಸಿದ್ದರಾಮಯ್ಯನವರು ಯಾವತ್ತೂ ಸಹ ಯುದ್ಧ ಭೂಮಿ ಎಂಬ ಪ್ರಜಾಪ್ರಭುತ್ವದ ಯುದ್ಧ ಭೂಮಿಯಲ್ಲಿ ಗೆದ್ದೋರೇ ಅಲ್ಲ. ಯಾರೋ ಗೆಲ್ಲಿಸಿದಂಥ ಕುರ್ಚಿ, ಯಾರೋ ಕಷ್ಟಪಟ್ಟಂತ ಕುರ್ಚಿಗೆ ಓಡೋಡಿ ಬಂದು ಕೂತ್ಕೊಂಡಿರೋದು ಸಿದ್ದರಾಮಯ್ಯನವರು 8 ವರ್ಷದಲ್ಲಿ. ಮುಖ್ಯಮಂತ್ರಿ. ಇದು ಎರಡನೇದು. ಪಾಪ ನೀವು ಯಾರು ಕಷ್ಟಪಟ್ಟು ಗೆಲ್ಸಿದ್ದಾರೆ ಪಕ್ಷವನ್ನ, ಅವರನ್ನು ಮಾತಾಡ್ಸಿದ್ರಿ, ಅವ್ರಿಗೆ ಈ ರಾಜ್ಯದಲ್ಲಿ ನಡೆದಿರೋದೆಲ್ಲ ಸೆಕೆಂಡ್ ಗೊತ್ತಾಗುತ್ತೆ. ಆದ್ರೆ ಸಿದ್ದರಾಮಯ್ಯನವರು ಮಾಡಿರುವಂತ ಟ್ವೀಟು ಗೊತ್ತೇ ಇಲ್ವಂತೆ ಯಾರಿಗೆ? ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ಎರಡನೇದು. ಮೂರನೇದು, ಸಿದ್ದರಾಮಯ್ಯನವ್ರು ಯಾವತ್ತೂ ಎದ್ರಲ್ಲ ಮೇಡಮ್. ಯಾಕೆ ಎದ್ರಲ್ಲ ಅಂತ ಹೇಳಿದ್ರೆ, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರವನ್ನು ಬಿಟ್ಟು ಓಡೋಗ್ಬಿಟ್ರಲ್ಲ ಬಾದಾಮಿಗೆ, ಅವತ್ತೂ ಎದ್ರಲಿಲ್ಲ ಪಾಪ. ಅವತ್ತು ಚಾಮುಂಡೇಶ್ವರಿನ ಬಿಟ್ಟು ಓಡೋಗ್ಬೇಕಾದ್ರೆ ಅವ್ರಿಗೆ ಭಯನೇ ಆಗ್ಲಿಲ್ವಂತೆ. ಯಾಕೆ ಅಂತ ನೀವು ಕೇಳಿ. ಇದು ಒಂದು. ಮೂರನೇದೇನಪ್ಪ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅಂತ ರಾಜಕಾರಣಿ ತನ್ನ ರಾಜಕಾರಣದ ಅಂತ್ಯದ ಅವಧಿಯ ಅಡಿಯಲ್ಲಿ ಇದ್ದಾರೆ. 80 ವರ್ಷಗಳಾಯ್ತಾ ಬಂದಿದೆ ಅವ್ರಿಗೆ. ಇಂತಹ ಸಂದರ್ಭದಲ್ಲಿ ಇಂಥ ಮ್ಯಾನಿಪ್ಯುಲೇಟನ್ನು ಮಾಡ್ತಾರೆ ಅಂದರೆ, ನಿಮ್ಗೆ ನೆನಪಿಸ್ತೇನೆ, ಪೂಜ್ಯ ವೀರಪ್ಪ ಮೊಯ್ಲಿಯವರು ಯಾರು? ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದವರು. ಅವರಿಗೆ ಜಾತಿ ವ್ಯವಸ್ಥೆಯಲ್ಲಿ ಏನಾದರೂ ವೀರಪ್ಪ ಮೊಯ್ಲಿಯವರು ಬಲಡ್ಡರಾಗಿದ್ರೆ ಈ ರಾಜ್ಯದಲ್ಲಿ? ಜಾತಿನೇ ಇಲ್ಲ ಅವ್ರಿಗೆ ಪಾಪ. ಅಂತ ಪುಣ್ಯಾತ್ಮ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದನ್ನು ನೀವು ನೋಡಿದ್ದೀರಿ. ಪೂಜ್ಯ ಬಂಗಾರಪ್ಪ ಸಾಹೇಬ್ರು, ಅವ್ರಿಗೆ ಅಂದ್ರೆ ಜಾತಿ ಏನು ಪ್ರಬಲವಾದ ಜಾತಿಯವರು, ಅವರು ಮುಖ್ಯಮಂತ್ರಿ ಆಗಿದ್ದನ್ನ ನೋಡಿದ್ದೀರಿ. ಅವತ್ತಾರು ಅವ್ರ ಬಗ್ಗೆ ಮಾತನಾಡಲಿಲ್ಲ. ಮತ್ತೆ ಇದು ದೇವರಾಜ ಅರಸು ಸಾಹೇಬ್ರು, ಈ ನಾಡಿನ ಜನ ಇವತ್ತು ಪೂಜೆ ಮಾಡ್ತಾರೆ, ಅಂತ ಪುಣ್ಯಾತ್ಮ ಯಾವತ್ತೂ ಮಾತನಾಡಲಿಲ್ಲ. SM ಕೃಷ್ಣರವರು ಒಕ್ಕಲಿಗ ಸಮುದಾಯ, ಇವ್ರ ಬಗ್ಗೆನೂ ಸಹ ಯಾರು ಮಾತಾಡಲಿಲ್ಲ. ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ, ಅವ್ರ ಬಗ್ಗೆನೂ ಜಾತಿ ಮ್ಯಾನಿಪ್ಯುಲೇಟ್ ಯಾವತ್ತೂ ದೇವೇಗೌಡರು ಮಾಡಲಿಲ್ಲ. ವೆರಿ ಇಂಪಾರ್ಟೆಂಟ್ ದಿವ್ಯಾ ಮೇಡಮ್, ಇವತ್ತೇನಾದ್ರೂ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಒಬ್ಬ ಟೀಮ್ ಮಾಡ್ತಿದ್ದಂಥ ಸಾಮಾನ್ಯ ಇವ್ರಿಗಿಂತ ಜಾತಿ ವ್ಯವಸ್ಥೆಯನ್ನು ತೆಗೆದುಕೊಂಡದ್ದೇ ಆದರೆ ಅತ್ಯಂತ ಹಿಂದುಳಿದ ಕುಟುಂಬದಲ್ಲಿ ಹಿಂದುಳಿದ ಜಾತಿಯಲ್ಲಿ ಬೆಳೆದು ಬಂದಂಥವ್ರು. ಇವತ್ತು ಯಾರು ಅವರು ಸಹ ಹೇಳಿಲ್ಲ. 3 ಬಾರಿ ದೇಶದ ಪ್ರಧಾನಮಂತ್ರಿ ಆದವರು. ಆದರೆ ಸಿದ್ದರಾಮಯ್ಯನವರ ಈ ಒಂದು ಅಸಹನೆಗೆ ಏನು ಕಾರಣ? ಸಿದ್ದರಾಮಯ್ಯನವರ ಮೇಲೆ ದುರುದ್ದೇಶವಾಗಿ ಯಾರು ಇವ್ರ ಮೇಲೆ ಈ ಒಂದು ನ್ಯಾಯಕ್ಕಾಗಿ ಸಿದ್ದರಾಮಯ್ಯನವರ ಈ ಒಂದು ಹೋರಾಟಕ್ಕಾಗಿ ಇದು ಮಾಡಿದ್ರು ಅನ್ನೋದು ವೆರಿ ಇಂಪಾರ್ಟೆಂಟು. ನನಗೆ ತುಂಬಾ ಖುಷಿ ವಿಚಾರ ಅಂತ ಹೇಳಿದ್ರೆ, ನಡಹಳ್ಳಿ ಸರ್ ಬಗ್ಗೆ ಸುಮಾರು ಡಿಬೇಟ್ಗಳಲ್ಲಿ ಕೂತಿದ್ದೀನಿ. ಸತ್ಯ ಹೇಳಿದ್ದಾರೆ ಇವತ್ತು. ಎಡಹಳ್ಳಿ ಸಾಹೇಬ್ರು, ನನ್ನ ಆತ್ಮೀಯ ಸಹೋದರರು, ಸುಮಾರು ಕೂತಿದ್ದೇನೆ. ಇವತ್ತು ಸತ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರ ಬಗ್ಗೆ ಸತ್ಯ ಹೇಳಿದ್ದಾರೆ. ಎಸ್,
ಇದೇನಾದ್ರೂ ಇದ್ದುದೇ ಆದ್ರೆ ಜಾಸ್ತಿ ಇದು ಕಾಂಗ್ರೆಸ್ನಲ್ಲೇ. ಇವತ್ತು ಅದನ್ನು ಹೇಳಿದ್ದಾರೆ. ಇವತ್ತು ದೆಹಲಿಗೆ ಹೋಗಿರೋರು ಯಾರು? ದೆಹಲಿಗೆ ಹೋಗಿರೋರು ST ಸಮುದಾಯದ ನಮ್ಮ ಜಾರಕಿಹೊಳಿ ಅವರು, ರಾಜಣ್ಣನವರು. ಅಲ್ಲಿ ಯಾರಾದ್ರೂ ಒಕ್ಕಲಿಗರು ಹೋಗೋವ್ರಾ? ಅಲ್ಲಿ ಯಾರು ಲಿಂಗಾಯತ ಸಮುದಾಯ ಹೋಗೋವ್ರಾ? ಯಾರು ಇಲ್ಲ. ಹಾಗಾದ್ರೆ ಸಾಮಾಜಿಕ ನ್ಯಾಯಕ್ಕಾಗಿರ್ತಕ್ಕಂಥ ಸಿದ್ದರಾಮಣ್ಣನಿಗೆ ಇದು ಬರೋದಕ್ಕೆ ಕಾರಣ ಏನು? ಹಾಗಾದ್ರೆ 2.5 ವರ್ಷಗಳ ಕಾಲ ನೀವು ಹೇಳ್ದಾಗೆ ಇವ್ರು ಯಾರು DK ಶಿವಕುಮಾರ್ ಅವರು ಏನ್ ಹೇಳಿದ್ರು? ಎಸ್, ಅದು ರಾಜ್ಯದ ಜನರ ಮುಂದೆ ಹೇಳ್ತಾರೆ ಸಿದ್ದರಾಮಯ್ಯನವರು ಎಂದ್ರು. ಅವ್ರು ಕುರ್ಚಿ ಬಿಟ್ಟು ಹೋಗ್ಬೇಕಾದ್ರೆ ಅವರೇ ಹೇಳ್ತಾರಂತೆ ಸಿದ್ದರಾಮಯ್ಯನವರು, ಯಾಕೆ ನಾನು ಕುರ್ಚಿ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ಮತ್ತೆ ಇವರು ಹೇಳಿದ್ರು ಮಾದೇವಪ್ಪನವರು, ನಾಯಿ ಮತ್ತೆ ಬಾಲ ಅಂತ. ಅದಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರು DK ಸುರೇಶ್ ಅವರು, ಅವ್ರ ತಮ್ಮ. ಹೌದು ರೀ, ನಾವು ಪ್ರಬಲವಾದ ಕಟ್ಟ ನಾಯಿಗಳು. ಎಲ್ಲಿ? ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥವ್ರು ನಿಜವಾದಂಥ ನಾಯಿಗಳು ನಾವು. ಯಾರೋ ಬಂದಿರ್ತಾರೆ ಬೇರೆ ಬೇರೆ ನಾಯಿಗಳೆಲ್ಲ, ಅವ್ರಿಗೆಲ್ಲ ಏನ್ರಿ ಉತ್ತರ ಕೊಡೋದು ಅಂತ ಹೇಳಿದ್ರು. ಅದರ ಒಂದು ವಿಶ್ಲೇಷಣೆಯ ಭಾಗವಾಗಿ ಹೇಳೋದಾದ್ರೆ ನೀವು ತಿಳ್ಕೊಂಬಿಡಿ. ಹಾಗಾದ್ರೆ ಹೊರಗಿನಿಂದ ಬಂದವರೆಲ್ಲ ಈ ಒಂದು ಸಮಸ್ಯೆಗೆ ತುತ್ತಾಗಿ ಹೋಗಿದ್ದಾರ ಅಂತ. ಇವರು ನಾನು ಮೊದಲೇ ಹೇಳಿದೆ, ಸಿದ್ದರಾಮಯ್ಯ ಸಾಹೇಬರು ಯಾವತ್ತೂ ಹೊರಗಿನಿಂದ ಬಂದವರು ಅನ್ನುವಂತಹ ಸಮಸ್ಯೆಗೆ ತುತ್ತಾಗಿದ್ದಾರಾ ಅಥವಾ ಅವರೇ ಕ್ರಿಯೇಟ್ ಮಾಡ್ಕೋತಿದ್ದಾರ ಅಂತ? ಇದೇನು ಮೇಡಮ್ ಗೊತ್ತಾ, ತುರ್ತು ಖಂಡಿತ ಇಲ್ಲ. ತುರ್ತಾಗಿದ್ದೇ ಆದ್ರೆ ಸಾಹೇಬ್ರು ಹೇಳ್ದಂಗೆ, ಎಡಹಳ್ಳಿ ಅವ್ರು ಹೇಳ್ದಂಗೆ ಇದು ಬೇರೆ ರೀತಿ ಆಗೋಗ್ತಾ ಇತ್ತು. ಇಲ್ಲಪ್ಪ, ನನ್ನ ಪಕ್ಷದನೊಬ್ಬ ಕಾಂಗ್ರೆಸ್ನಲ್ಲಿ ಇರ್ಲಿ, ಇನ್ನೊಬ್ಬ ಮುಖ್ಯಮಂತ್ರಿ ಅಂತ ಹೊರಟೋಗ್ಬಿಡ್ತಾ ಇದ್ರು. ಇಲ್ಲಿ ಬಿಡ್ಬೇಕಲ್ಲ. ಆಮೇಲೆ ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿ ಇದಾರಲ್ಲ, ಕಟುನಿಷ್ಠುರವಾದಿ ಸಿದ್ದರಾಮಯ್ಯನವರು. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ, ಒಂದೇ ಒಂದು ಸಣ್ಣದಾಗೆ. ದೆಹಲಿಯಲ್ಲಿ ದೇವೇಗೌಡ ಸಾಹೇಬರು ಮುಖ್ಯಮಂತ್ರಿಯಿಂದ ಪ್ರಧಾನಮಂತ್ರಿ ಹೊರಟೋಗ್ತಾರೆ. ಆಗ ಮುಖ್ಯಮಂತ್ರಿ ಪೋಸ್ಟ್ ಖಾಲಿ ಇತ್ತಲ್ಲ ಎಲ್ಲಿ? ಕರ್ನಾಟಕದಲ್ಲಿ. ಜಯೇಶ್ ಪಟೇಲ್ ರವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ದೆಹಲಿ ಕರ್ನಾಟಕ ಭವನದಲ್ಲಿ ಮಲಗಿರ್ತಾರೆ 3 ದಿವಸ. ಯಾವುದೇ ಕಾರಣಕ್ಕೂ ಹೇಳಲ್ಲ, ಮೇಲೆ 3 ದಿನ ಅಲ್ಲೇ ಮಲಗಿರ್ತಾರೆ ಕರ್ನಾಟಕ ಭವನದಲ್ಲಿ ಒನ್ನಲ್ಲಿ. ನೋ ಆಗಲ್ಲ ಅಂತ. ಇವ್ರು ಮುಖ್ಯಮಂತ್ರಿ ಮಾಡಿದ್ದೇ ಆದ್ರೆ ಫೈನಾನ್ಸ್ ನನಗೇ ಬೇಕು ಅಂತ ಸಿದ್ದರಾಮಯ್ಯನವರು ಇವತ್ತು ಯಾವುದು ರಣರಂಗದ ಬಗ್ಗೆ ಮಾತನಾಡ್ತಾವ್ರೆ ಅಂತ ಹೇಳಿದ್ರೆ, ಯಾವುದು ಈ ವಾಟ್ ಇಸ್ ದಿಸ್ ಸಿದ್ದರಾಮಯ್ಯ ಸಾಹೇಬ್ರೆ? ನಿಮಗೆ ಯಾಕೆ 80 ವಯಸ್ಸಿನಲ್ಲಿ ಈ ನೋವು? ರೈಟ್, ಗಾಟ್ ಇಟ್. ಸಿದ್ದರಾಮಯ್ಯನವರು ಒಂದು ಪೋಸ್ಟನ್ನು ಮಾಡಿದ್ದಾರೆ. ಒಂದಲ್ಲ, ಬೇಕಾದಷ್ಟು ಪೋಸ್ಟ್ಗಳಿದ್ದಾವೆ. ಅದರಲ್ಲಿ ಜಾತಿ ವಿಚಾರವನ್ನು ಪ್ರಯೋಗ ಮಾಡಿದ್ದಾರೆ. ಬಟ್ ಸಿದ್ದರಾಮಯ್ಯನವರು ಅಂದರೆ ಇಸ್ ಈಕ್ವಲ್ ಟು ಅಂತ ಹಾಕಿದರೆ ಅಹಿಂದ ಅಂತಿತ್ತು. ಆಗಲೇ ಶರತ್ ಅವರು ಉಲ್ಲೇಖ ಮಾಡಿದಾಗೆ, BJP ವಕ್ತಾರರು ಉಲ್ಲೇಖ ಮಾಡಿದಾಗೆ, ಈಗ ಸಿದ್ದರಾಮಯ್ಯನವರು ಅಂದರೆ ಇಸ್ ಈಕ್ವಲ್ ಟು ಕುರುಬ ಅನ್ನುವಂಥ ಕಾಂಟೆಕ್ಸ್ಟ್ ಬಂದುಬಿಟ್ರೆ ಈ ಥರ ಪೋಸ್ಟ್ಗಳು ಒಂದು ಅವೇರ್ನೆಸ್ಸನ್ನು, ಜಾಗೃತಿಯನ್ನು ಮೂಡಿಸಬೇಕು. ಆದರೆ ಪ್ರಶ್ನೆಯನ್ನು ಹುಟ್ಟು ಹಾಕೋ ಹಾಗೆ ಮಾಡಿದೆ. ಮತ್ತು ಸಿದ್ದರಾಮಯ್ಯನವರ ಘನತೆಗೆ ಇದು ಶೋಭೆ ತರುತ್ತಾ ಅನ್ನುವಂಥ ಆಯಾಮದಲ್ಲೂ ಕೂಡ ನಾವು ಇದನ್ನು ನೋಡಬೇಕಾಗತ್ತೆ. ಅಹಿಂದ ನಾಯಕ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಮುಖ್ಯಮಂತ್ರಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದವರು. ಆದರೆ ಈಗ ಕುರ್ಚಿ ಕದನ ಆಗ್ತಿರುವ ಸಂದರ್ಭದಲ್ಲಿ ಒಂದು ಜಟಾಪಟಿ ಇರುವಾಗ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯದ್ಭುತವಾದಂಥ ಫಲಿತಾಂಶವನ್ನು ಪಡೆದುಕೊಂಡ ನಂತರ ಯಾರು ಕರ್ನಾಟಕದ ಮುಖ್ಯಮಂತ್ರಿ ಅನ್ನುವಂಥ ಜಟಾಪಟಿಯ ನಡುವೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಆ ಸ್ಥಾನದಲ್ಲಿ ಕೂತಿರುವ ಸಂದರ್ಭದಲ್ಲಿ ಈ ಪೋಸ್ಟ್ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಹಾಗಾಗಿ ಶಶಿಕಾಂತ್ ಸರ್, ಅಹಿಂದ ನಾಯಕರು ಈ ಪೋಸ್ಟ್ನಿಂದ ಏನಾದರೂ ಕುರುಬ ನಾಯಕರಾಗಿ ಕಂಗೊಳಿಸ್ತಾರ ಹೆಂಗೆ ಅಂತ, ಮತ್ತು ಈ ಪೋಸ್ಟ್ ಘನತೆವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಘನತೆಗೆ, ಗೌರವಕ್ಕೆ ಧಕ್ಕೆ ತರುತ್ತಾ? ಈ ಪೋಸ್ಟ್ ಅವರಿಗೆ ಉಲ್ಟಾ ಹೊಡೆಯೋ ಸಾಧ್ಯತೆಗಳಿದ್ದಾವ? ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇವರು ಅಶ್ವಥ್ ನಾರಾಯಣ ಅವರು ಹೇಳಿದರು, ಗೊತ್ತಾಯ್ತಾ, ಇದೊಂದು ದೊಡ್ಡ ದುರಂತ, ಈ ಥರ ಹೇಳಬಾರ್ದಿತ್ತು ಅಂತ ಹೇಳ್ತಾ ಇದ್ರು. ಇವರು ಹೇಳಿದರು. ಇವಾಗ ನಿಮಗೆ ಒಂದು 2-3 ಚಿಕ್ಕ ಉದಾಹರಣೆ ಕೊಡ್ತೀನಿ. ಈ ದೇಶದ ಪ್ರಧಾನಮಂತ್ರಿ, ಚೀಫ್ ಮಿನಿಸ್ಟರ್ಗಿಂತ ದೊಡ್ಡವರು ಅಲ್ವಾ, ಅವರು ಏನು ಹೇಳಿದರು ಅಂತ ಹೇಳ್ಬಿಡ್ತೀನಿ ನಿಮಗೆ. 2018 ಏಪ್ರಿಲ್ 6 BJP ಸ್ಥಾಪನಾ ದಿನಾಚರಣೆ ಸಂದರ್ಭ ಮೋದಿ ಅವರು ಹೇಳ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ, ಯಾರಿಗೆ? BJP ಕಾರ್ಯಕರ್ತರಿಗೆ. ಅವರು, ಅದರ ವಿರೋಧಿಗಳು, ಬಡ ಮಹಿಳೆಯ ಮಗನು ಪ್ರಧಾನಮಂತ್ರಿಯಾಗಿದ್ದನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಹಿಂದುಳಿದ ಜಾತಿಗಳಲ್ಲಿ ಜನಿಸಿದವ ದೇಶದ ಉನ್ನತ ಸ್ಥಾನಗಳಲ್ಲಿರುವುದನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಆಯ್ತಾ? ಎರಡನೇದ್ದು, 2023 ಸೆಪ್ಟೆಂಬರ್ 30 ಛತ್ತೀಸ್ಗಢ ರ್ಯಾಲಿ. ಇಲ್ಲಿ ಹೇಳ್ತಾರೆ, ಕಾಂಗ್ರೆಸ್ಸಿನ ಮೋದಿ ವಿರುದ್ಧದ ದ್ವೇಷವು ಹಿಂದುಳಿದ ವರ್ಗದಿಂದ ಬಂದ ವ್ಯಕ್ತಿ ಹೇಗೆ ಪ್ರಧಾನಿಯಾದನು ಎಂಬುದಾಗಿದೆ. ಅದಕ್ಕಾಗಿ ಮೋದಿ ಹೆಸರಲ್ಲಿ ಸಂಪೂರ್ಣ ಹಿಂದುಳಿದ ಸಮಾಜವನ್ನು ನಿಂದಿಸುವುದನ್ನು ನಿಲ್ಲಿಸುತ್ತಿಲ್ಲ. ಓಕೆ, ನೆಕ್ಸ್ಟ್ 3ನೇದ್ದು, 2024 ನವೆಂಬರ್ 9 ಮಹಾರಾಷ್ಟ್ರದ ರ್ಯಾಲಿ. ಕಾಂಗ್ರೆಸ್ OBCಗಳನ್ನು ದ್ವೇಷಿಸುತ್ತದೆ.
ಏಕೆಂದರೆ OBC ವ್ಯಕ್ತಿಯು 10 ವರ್ಷಗಳಿಂದ ಪ್ರಧಾನಿಯಾಗಿದ್ದನ್ನು ಸಹಿಸಲಾಗದು, OBCಗಳನ್ನು ವಿಭಜಿಸುವ ಯೋಜನೆಗಳನ್ನು ಆರೋಪಿಸಿದರು. ಈಗ ಈ ಒಂದು ಘಟನೆಗಳನ್ನ ಇಟ್ಟುಕೊಂಡು ಇನ್ನೂ ಇದಾವೆ ಘಟನೆಗಳನ್ನ ಇಟ್ಟುಕೊಂಡು ಸಿದ್ದರಾಮಯ್ಯ ಅವರು ಹೇಳಿದ ಘಟನೆಯನ್ನು ಇಟ್ಕೊಂಡಾಗ ಯಾರು ಜಾತಿ ಕಾರ್ಡನ್ನ ಅಥವಾ ಹಿಂದುಳಿದವರು ಅನ್ನುವ ಕಾರ್ಡನ್ನ ಅಥವಾ ಕುರುಬರು ಅನ್ನೋ ಕಾರ್ಡನ್ನ ಬಳಸಿದ್ರು ಅಂತ ಆ ಎಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಇಂಪ್ಯಾಕ್ಟ್ ಹೆಂಗಾಗಿದೆ? ಇಂಪ್ಯಾಕ್ಟ್ ಅವಾಗೂ ಸಹಿತ ಇದೇ ತರನೇ ಚರ್ಚೆಗಳಾಯ್ತು. ಅವಾಗ ಏನು ಚರ್ಚೆ ಆಯ್ತು, ಯಾಕೆ ಇವರು OBC ಕಾರ್ಡ್ ಮುಂದೆ ತರ್ತಾ ಇದ್ದಾರೆ, ಇವ್ರು ಯಾವಾಗ ಕುರುಬರ ಕಾರ್ಡ್ ಮುಂದೆ ತಂದ್ರೆ ಅವ್ರು OBC ಕಾರ್ಡ್ ಅನ್ನು ಮಾಡ್ತೀವಿ ಅಂದ್ರೆ ಏನು, ಹಿಂದುಳಿದವರು OBC ಅವರು ಬಂದಿರತಕ್ಕಂಥವ್ರು ಪ್ರಧಾನಿಯಾಗಿದ್ದನ್ನ ಇವರು ಸಹಿಸೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವ್ರು ಏನ್ ಹೇಳ್ತಾ ಇದ್ದಾರೆ, ನಾನು ಕುರುಬ ಜನಾಂಗದಿಂದ ಬಂದೆ ಆದ್ರಿಂದ ನಾನು ಸಹಿಸ್ತಾ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದ್ರ ಅರ್ಥ ಏನು ಅಂತಂದ್ರೆ ರಾಜಕೀಯದಲ್ಲಿ ಇವೆಲ್ಲವೂ ಸಹಿತ ಸಾಧ್ಯ. ರಾಜಕೀಯದಲ್ಲಿ ಇವರಿಬ್ಬರದೇ ನಾನು ಹೇಳ್ತಾ ಇಲ್ಲ, ಇವರಿಬ್ರು ಅಧಿಕಾರದಲ್ಲಿ ಇರೋದ್ರಿಂದ ಹೇಳ್ತಾ ಇದ್ದೀನಿ. ನರೇಂದ್ರ ಮೋದಿ ಅವರ ವಿಷಯವನ್ನ ಪ್ರಸ್ತಾಪ ಮಾಡಿದ್ರಿಂದಾಗಿ ಸ್ವಪಕ್ಷದಲ್ಲೇ ನರೇಂದ್ರ ಮೋದಿ ವರ್ಸಸ್ ಅಮಿತ್ ಶಾ ಅಥವಾ ನರೇಂದ್ರ ಮೋದಿ ವರ್ಸಸ್ ಮತ್ಯಾವುದೋ ಲೀಡರ್ ನಡುವೆ PM ಗಾದಿಗೆ ಜಟಾಪಟಿ ಏನಾದ್ರೂ ಇತ್ತ ಸಿಚುವೇಶನ್ಸ್ ಅಲ್ಲಿ? ಅಲ್ಲ, ಇಲ್ಲಿ ಸ್ವಪಕ್ಷ ವಿರೋಧ ಪಕ್ಷ ಅನ್ನೋದಕ್ಕಿಂತನೂ ನಾನು ಯಾವ ಹಿನ್ನೆಲೆಯಿಂದ ಬಂದಿದ್ದೀನಿ ಅದನ್ನು ಸಹಿಸಕ್ಕಾಗೋದಿಲ್ಲ. ವೈ ಸರ್? ನನ್ಗೆ ಒಂದು ಕಾಂಟೆಕ್ಸ್ಟ್ ಯಾಕೆ ಅರ್ಥ ಆಗ್ತಿಲ್ಲ. ಹೇಳ್ತಿದ್ದೀನಿ ನಿಮಗೆ ಅದ್ರ ಒಳಗಡೆಗೆ ನೀವೇನು ಹೇಳಿದ್ರಿ, ನನ್ನ ಈಗ ಸಿದ್ದರಾಮಯ್ಯನವರು ಅಂದಾಗ ಸಿದ್ದರಾಮಯ್ಯನವರು ಸಮಾಜದ ಯಾವುದೋ ಒಬ್ಬ ಕಟ್ಟಕಡೆಯ ವ್ಯಕ್ತಿ, ನಾನೊಬ್ಬ ಹೋರಾಟಗಾರ, ನಾನು ಈ ಜಾತಿಲಿ ಹುಟ್ಟಿದ್ರಿಂದಾಗಿ ನನಗೆ ಬೆಳೆಯೋದಕ್ಕಾಗ್ತಿಲ್ಲ, ನನ್ನದೊಂದು ಅಸಹಾಯಕ ಸ್ಥಿತಿ ಅಂತ ಹೇಳಿದ್ರೆ ಒಪ್ಕೋಬಹುದು. ಬಟ್ ಸಿದ್ದರಾಮಯ್ಯನವರು ಸುದೀರ್ಘ ಕಾಲ ಸಚಿವ ಸ್ಥಾನವನ್ನು ಅಲಂಕರಿಸಿದವರು, ಮುಖ್ಯಮಂತ್ರಿ ಆಗಿದ್ದವರು, ಸ್ವತಃ ಎಜುಕೇಷನ್ ಪಡ್ಕೊಂಡವರು, ಲಾ ಎಜುಕೇಷನ್ ಇದೆ. ಇವರು ಜಾತಿ ಅನ್ನುವಂಥ ಅದನ್ನ ಟ್ರಂಪ್ ಕಾರ್ಡ್ ಅಂತ ಕರೀತಾರೆ. ಓಕೆ, ಒಂದು ನಿಮಿಷ. 2023 ಮತ್ತು 2024 ಆಯ್ತಾ, ಆವಾಗ RSS ಮತ್ತು BJP ಇರ್ತಕ್ಕಂಥವ್ರಿಗೆ ಒಂದು ರೀತಿಯಾದ ಭಿನ್ನಾಭಿಪ್ರಾಯ ಇತ್ತು. ಅವಾಗ ನಡ್ಡಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಏನ್ ಹೇಳ್ತಾ ಇದ್ದಾರೆ, ನನಗೆ BJP ಪಕ್ಷಕ್ಕೆ ಇವಾಗ RSS ಅಗತ್ಯ ಇಲ್ಲ ಅಂತ ಹೇಳಿದ್ರು. ಆಯ್ತಾ, ಆವಾಗಲೇ ಸಹಿತ ಮೋದಿ ಅವರನ್ನ ತೆಗೆದು ಹಾಕಲಿಕ್ಕೆ ಕೆಲವೊಂದು BJP RSS ನಾಯಕರು ಪ್ರಸ್ತಾಪ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ, ಒಂದ್ ನಿಮಿಷ ಇರಿ ನಾನು ಹೇಳ್ತೀನಿ, ಒಂದ್ ನಿಮಿಷ ಇರಿ ನೀವು ಹೇಳ್ತಾ ಇರೋದು. ಅಲ್ಲಿ ಇರ್ತಕ್ಕಂಥದ್ದು ಇವ್ರೇನು ನೀವು ಹೇಳ್ತಾ ಇದ್ದೀರಲ್ಲ, ಇಲ್ಲಿ DKC ಮತ್ತು ಸಿದ್ದರಾಮಯ್ಯ ಅವರು ಒಂದು ಅಲ್ಲಿಯೂ ಸಹಿತ RSS ಮತ್ತು BJPಯ ಮಧ್ಯದಲ್ಲಿ ಒಂದು ಭಿನ್ನಾಭಿಪ್ರಾಯಗಳು ಇತ್ತು. ಯಾಕಂತಂದ್ರೆ ಮೋದಿ ಅವರು RSS ಹಿಂದಕ್ಕೆ ಸರಿಸಿ ಅವರು ಮುಂದಕ್ಕೆ ಹೋಗ್ತಾ ಇದ್ರು. ಆದ್ದರಿಂದ ಹಲವಾರು ಸಲ ಲಾಸ್ಟ್ ಟೈಮ್ 400 ಪಾರ್ ಅಂದದನ್ನ 240ಕ್ಕೆ ತಂದ್ರು. ಯಾಕಂದ್ರೆ RSS ಅವರು ಇನ್ವಾಲ್ವ್ ಆಗ್ಲಿಲ್ಲ. ಸೊ ಇಂಥ ಸಂದರ್ಭದಲ್ಲಿಯೂ ಸಹಿತ ನೀವು ಹೇಳ್ತಾ ಇರೋದು DKC ಮತ್ತು ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳ್ತಾ ಇದ್ರಲ್ವಾ, ಅಲ್ಲಿಯೂ ಸಹಿತ RSS ಮತ್ತು BJP ಇರ್ತಕ್ಕಂಥ ಡಗ್ಗಾಪವಾರ್ ಇತ್ತಲ್ವಾ, ಅದರ ಹಿನ್ನೆಲೆಯಲ್ಲಿ ಅವ್ರು ಯಾವ್ಯಾವ ರ್ಯಾಲಿಗೆ ಹೋದ್ರು ಎಲ್ಲಾ ರ್ಯಾಲಿಯಲ್ಲಿ ಹೇಳಿದ್ದು ಒಂದೇ, ನಾನು OBC ಅವನು, ನಾನು ಹಿಂದುಳಿದವನು, ನಾನು ಮುಂದೆ ಬಂದಿದ್ದೇನೆ, ನಾನು ಪ್ರಧಾನಮಂತ್ರಿ ಆಗಿದ್ದೇನೆ, ಇದನ್ನು ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ. ಯಾರು ಅಂತ ಹೇಳಿದ್ರು? ಒಂದ್ ನಿಮಿಷ, ಸಾಧ್ಯ ಇಲ್ಲ ಅಂತ ಯಾರು ಹೇಳಿದೆ? ಯಾರು ಹೇಳ್ತಾ ಅರ್ಥ ಮಾಡ್ಕೊಳ್ಳಿ. ಮೋದಿ ಅವರು ಹೇಳಿದ್ದು ಯಾರಿಗೆ ಹೇಳಿದ್ದು? ಯಾರಿಗೆ? ಅವ್ರ ವಿರೋಧಿಗಳಿಗೆ. ಇವರು ವಿರೋಧಿಗಳಿಗೆ ಹೇಳಿದ್ದಾರೆ. ಅವ್ರ ವಿರೋಧಿಗಳು ಯಾರು ಸ್ಪಷ್ಟೀಕರಣ ಕೊಟ್ಟಿಲ್ಲ. ಕಾಂಗ್ರೆಸ್ ನಲ್ಲಿರುವ ವಿರೋಧ ಪಕ್ಷಗಳಿಗೆ ಹೇಳಿದ್ರು. ಒಂದ್ ನಿಮಿಷ ಹೋಗಿ ಅವ್ರ ಭಾಷಣ ಕೇಳಿ ಇವಾಗಲೂ ಸಹಿತ. ಆಯ್ತು, ನೀವು ಒಂದ್ ನಿಮಿಷ ನಾನು ಮಾಡ್ಬಿಡ್ತೀನಿ. ಆಯ್ತಾ, ಅವರು ಸಹಿತ ಇದೇ ರೀತಿಯಾಗಿ ಟ್ರಂಪ್ ಕಾರ್ಡ್ ಪ್ಲೇ ಮಾಡಿದ್ದಾರೆ, ಟ್ರಂಪ್ ಕಾರ್ಡ್ ನ ಪೇ ಮಾಡಿದ್ದಾರೆ. ಅದಕ್ಕೆ ಅಶ್ವಥ್ ನಾರಾಯಣ ಹೇಳಿದ್ರು ಇದೊಂದು ದೊಡ್ಡ ದುರಂತ, ಹಿಂಗ್ ಮಾಡಬಾರಿತ್ತು, ಅದು ಇದು ಅಂತ ಇವರು ಹೇಳ್ತಾ ಇದ್ದಾರೆ. ಇದನ್ನು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಕೀಳು ಮಟ್ಟದ ರಾಜಕೀಯ ಅಂದ್ರೆ ಹೇಳಿದ್ರಂತಾನೆ ಎಲ್ಲರೂ ಕೀಳು ಮಟ್ಟದ ರಾಜಕಾರಣ. ಕೀಳು ಮಟ್ಟದ ರಾಜಕಾರಣ ಇವ್ರು ಮಾಡಕ್ ಸಾಧ್ಯತೆಗಳಿದ್ರೆ, ಪ್ರಧಾನಮಂತ್ರಿಗಳು ಸಾಧ್ಯತೆ ಇದ್ರೆ ಒಬ್ಬ ಚೀಫ್ ಮಿನಿಸ್ಟರ್ ಯಾಕೆ ಮಾಡಿರಬಾರ್ದು? ಇವರೆಲ್ಲ ಸಹಿತ ಅಧಿಕಾರಕ್ಕಾಗಿ, ತಮ್ಮ ಅಸ್ತಿತ್ವಕ್ಕಾಗಿ, ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳಕ್ಕಾಗಿ, ಅಧಿಕಾರಕ್ಕಾಗಿ ಇವರು ಏನ್ ಬೇಕಾದ ಹೇಳಿಕೆಯನ್ನು ಕೊಡ್ತಾರೆ. ಅದಕ್ಕೆ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಒಂದು ರೀತಿಯಾದ ಜನರಲ್ಲಿ ಒಂದು ರೀತಿಯಾದಂತ ಸಿಂಪತಿ ಗಿಟ್ಸೋದಿಕ್ಕೆ. ಅದಕ್ಕೆ ಏನ್ ಮಾಡಿ, ನಾನು ಹಿಂದುಳಿದವನು, ನಾನು OBC ಅವನು, ನಾನು ಕುರುಬ ಜನಾಂಗದವನು, ನಾನು ಹಿಂದಿನಿಂದ ಬಂದಿದ್ದೇನೆ, ಅದಕ್ಕೋಸ್ಕರ ನನ್ನೆಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೊರತಾಗಿ ಅವರು ಅದಕ್ಕೆ ರಾಜಕೀಯವಾಗಿರ್ತಕ್ಕಂಥ ತಂತ್ರಗಾರಿಕೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಹೊರತಾಗಿ ಅದ್ರಲ್ಲಿ ಯಾವ ಸಿಂಪತಿ ಕಾರ್ಡ್ ಇಲ್ಲ. ಅಲ್ಲಿ ಬೇಕಾಗಿರೋದು ಇಷ್ಟೇ. ಇವಾಗೂ ಸಹಿತ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಏನಾಗಿತ್ತಲ್ವಾ ಅದೇ ರೀತಿಯಾದ ಸಂದರ್ಭಗಳಿದಾವೆ. ಸಿದ್ದರಾಮಯ್ಯನವರ ಈ ಪೋಸ್ಟ್ BJP ಮತ್ತು JDSಗೂ ಅಥವಾ ಸ್ವಪಕ್ಷದ ನಾಯಕರು? ನಾನು ಏನ್ ಹೇಳಿದೆ ಮೊದಲು, ಒಂದು ಕಲ್ಲಲ್ಲಿ ಹಲವು ಹಕ್ಕಿಗಳನ್ನು ಹೊಡೆದಿದ್ದಾರೆ. ಎಲ್ಲಾ ರೀತಿಯಾದ ವಿರೋಧಿಗಳು, ಸ್ವಪಕ್ಷೀಯ, ವಿರೋಧ ಪಕ್ಷೀಯ ಎಲ್ಲಾ ರೀತಿಯಾದ ವಿರೋಧಿಗಳಿಗೂ ಸಹಿತ ಇವ್ರು ಏನ್ ಮಾಡಿದ್ದಾರೆ, ಇದೇ ಟ್ರಂಪ್ ಕಾರ್ಡ್. ಅವಾಗ ಮೋದಿ ಅವರು ಮಾಡಿದ್ದು ಅದನ್ನೇ. ಸ್ವಪಕ್ಷೀಯ ಅಂತಂದ್ರೇನು, ತಮ್ಮ ಮಾತೃ ಸಂಸ್ಥೆ ಏನಿದೆಯಲ್ಲ ಅವರು ಅಲ್ಲಿರ್ತಕ್ಕಂಥ ವಿರೋಧಿಗಳು. ಸರ್, BJPಯ ಅಥವಾ PM ನರೇಂದ್ರ ಮೋದಿ ಕೀಳು ಮಟ್ಟದ ರಾಜಕೀಯ ಮಾಡಿದ್ರು,
ಸಿದ್ದರಾಮಯ್ಯನವರು ಅವ್ರು ಮಾಡ್ತಾರೆ, ಇವರು ಮಾಡ್ಬೋದಾ? ನಾನು ಹೇಳ್ತಾ ಇರೋ ಸಿದ್ದರಾಮಯ್ಯ ಸಂತನ ದೇವಲೋಕದಿಂದ ಇಳಿದು ಬಂದಿದಾರ. ಅವರು ರಾಜಕಾರಣಿ ತಾನೆ, ಇವು ರಾಜಕೀಯ ಪಟ್ಟುಗಳು ತಾನೆ, ಇವು ರಾಜಕೀಯ ತಂತ್ರಗಾರಿಕೆ ತಾನೆ, ಆರೋಪ ಪ್ರತ್ಯಾರೋಪಗಳು ನಡೀತಾ ಇದಾವೆ ತಾನೆ. ನಾವ್ಯಾಕೆ ಅವರನ್ನು ಬಹಳ ದೊಡ್ಡ ಸೈಂಟ್ ಅಂತನೋ ಅಥವಾ ಇದು ಅಂತ ತಿಳ್ಕೊಳ್ತೀರಾ, ಎಲ್ಲ ತ್ಯಾಗ ಮಾಡಿದವರು ಅಂತ ತಿಳ್ಕೊಳ್ತೀರಾ? ಇಲ್ಲ, ಹಂಗೆ ತಿಳ್ಕೊಂಡಿಲ್ಲ. ಒಬ್ಬ ರಾಜಕಾರಣಿಯಾಗಿ ಸಮಾಜದ ಘನತೆವೆತ್ತ ಸ್ಥಾನವನ್ನ ಕೊಟ್ಟಿರೋ ಸಂದರ್ಭದಲ್ಲಿ ಸ್ವಲ್ಪ ಪೋಸ್ಟ್ ಹಾಕ್ಬೇಕಾದ್ರೆ ಗಮನ ಇಟ್ಟು ಹಾಕ್ಬೋದಲ್ಲ. ಎಲ್ಲರೂ ಮಾಡಿದ್ದಾರೆ, ಎಲ್ಲಾ ಪಕ್ಷದವರು ಮಾಡಿದ್ದಾರೆ, ಎಲ್ಲಾ ಪೋಸ್ಟ್ಗಳು ಹಾಕೊಂಡು ಸರ್ ಇಲ್ಲಿ ಹೋಗಿ ತೋಳಿ. ನಾನು ಅಲ್ಲಿ ಸಮಯ ಸಂದರ್ಭ ನೋಡಿ, ಯಾವ ಸಮಯ ಸಂದರ್ಭ ನೋಡಿ, ಅವರು ರ್ಯಾಲಿಯಲ್ಲಿ ಎಲ್ಲರನ್ನು ಉದ್ದೇಶಿಸಿ ಹೇಳಿದ್ದಾರೆ. ಎಲ್ಲರೂ ಯಾರು ಉದ್ದೇಶಿಸಿ? ಎಲ್ಲರೂ ಅಲ್ಲಿ ಕೇಳಿ. ಇದೇ ರೀತಿಯಾಗಿ ನಾನು ನಾನು ಹೇಳ್ತಾ ಇಲ್ಲ, ನೀವು ಹೇಳಿದ್ದಾರೆ. ನಾನು ಹೇಳ್ತಾ ಇರೋದು ನೀವು ನಿಮ್ಮ ಸಮಯದಲ್ಲಿ ನೀವು ಸಮರ್ಥನೆ ಮಾಡ್ಕೊಳ್ಳಿ, ನಾವು ಬೇಡ ಅನ್ನೋದಿಲ್ಲ. ಇವಾಗ ನಾನು ಒಂದು ಕಂಪ್ಯಾರಿಸನ್ ಕೊಡ್ತಾ ಇದ್ದೀನಿ. ರಾಜಕಾರಣಿಗಳು ಯಾವತ್ತೂ ಸಹಿತ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಹಲವಾರು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಸಿದ್ದರಾಮಯ್ಯ ಅವರು ನಾನು ಸಿದ್ದರಾಮಯ್ಯ ಅವರನ್ನು ಸಮರ್ಥಿಸ್ಕೊಳ್ತಾ ಇಲ್ಲ, ಮೋದಿ ಅವರನ್ನು ಸಮರ್ಥಿಸ್ಕೊಳ್ತಾ ಇಲ್ಲ. ಆದ್ರೆ ನನ್ನ ಉದ್ದೇಶ ಏನಂದ್ರೆ ರಾಜಕೀಯ ತಂತ್ರಗಾರಿಕೆ ಮಾಡ್ತಾರೆ, ಇವರು ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಅಕಸ್ಮಾತ್ ಇವರು ಮಾಡಿದ್ದು ಕೀಳ ರಾಜಕಾರಣ ಅಂದ್ರೆ ಅವ್ರು ಮಾಡಿದ್ದು ಅದೇ, ಇವ್ರು ಮಾಡಿದ್ದು ದುರಂತ ಅಂದ್ರೆ ಅವ್ರು ಮಾಡಿದ್ದು ಅದೇ. ಯಾಕೆ ಅಂತಂದ್ರೆ ಇವರು ಬಿಜೆಪಿಯವರು ಕಾಂಗ್ರೆಸ್ನವರು ಅನ್ನೋದು ಮುಖ್ಯ ಅಲ್ಲ. ಈ ವ್ಯವಸ್ಥೆಯಲ್ಲಿ ಇವರು ಎಲ್ಲರೂ ಸಹಿತ ತಮ್ಮದೇ ಆದ ರೀತಿಯಲ್ಲಿ ದಾಳವನ್ನ ನಡೆಸ್ತಾ ಇರ್ತಾರೆ. ಇದು ಆದ್ದರಿಂದ ನಾವು ಅವುಗಳನ್ನ ಇವರೊಬ್ರು ಮಾಡಿದ್ದಾರೆ, ಇವರೊಬ್ಬನ ಆರೋಪಿ ಅಂತ ಹೇಳಕ್ ಆಗೋದಿಲ್ಲ. ಅದಕ್ಕೆ ಯಾವ ಸಮರ್ಥನೆಗಳು ಮಾಡೋದಿಲ್ಲ. ನೀವು ಆಗ್ಲಿ ಪ್ರೈಮ್ ಮಿನಿಸ್ಟರ್ ಇರಲಿ, ಚೀಫ್ ಮಿನಿಸ್ಟರ್ ಇರಲಿ, ನೀವು ಜನಪರವಾಗಿ ಕೆಲಸ ಮಾಡಿ, ಜನರು ಎಲ್ಲರೂ ಸಹಿತ ಓಟ್ ಹಾಕಿ ನಿಮ್ಗೆ ಗೆಲ್ಲಿಸಿದ್ದಾರೆ, ಒಂದು ಅಧಿಕಾರ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಯಾವಾಗಲೂ ಸಹಿತ ನನ್ನ ಹಿನ್ನೆಲೆ ಇದು ಅದರಿಂದ ಆಗಿದೆ, ಈ ರೀತಿಯಾದಂತಹ ಟ್ರಂಪ್ ಕಾರ್ಡ್ ಬಳಸುವುದನ್ನು ಬಿಟ್ಟು ಎಲ್ಲ ಸಮಸ್ತ ಜನರು ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಸಮಸ್ತ ಜನರು ಸಹಿತ ನನಗೆ ಅಧಿಕಾರ ಕೊಟ್ಟಿದ್ದಾರೆ, ಅವರಿಗೋಸ್ಕರ ಸಾಮಾಜಿಕ ನ್ಯಾಯಕ್ಕಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಧೈರ್ಯವಾಗಿ ಹೇಳಿದಾಗ ನೀವು ಎಲ್ಲರ ಪ್ರತಿನಿಧಿ ಆಗ್ತೀರಿ. ಬಿಜೆಪಿ ಅಂದಾಗ ಧರ್ಮ ರಾಜಕಾರಣ ಮಾಡುತ್ತೆ ಅಂತ ಹೇಳಿ ಇರುವಂತಹ ಒಂದು ಅಭಿಪ್ರಾಯ. ಕಳೆದ ಬಾರಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಆದಾಗ ಯಾರಾದರೂ ನಿಮ್ಮ ಕಾಸ್ಟ್ ಯಾವುದು ಅಂತ ಕೇಳಿದ್ರೆ, ಈ ಹಿಂದೆ ನೀವು ಬಿ ಜೆ ಪಿ ಅಂದರೆ ಧರ್ಮ ರಾಜಕಾರಣ ಅಲ್ವಾ, ಧರ್ಮದ ರಕ್ಷಕರಾಗಿ ನೀವು ನಿಂತ್ಕೋತೀರಿ, ಹಿಂದೂಗಳು ಅಂತಿದ್ರೇನೋ. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಆದ ನಂತರದ ಸಂದರ್ಭದಲ್ಲಿ ಲಿಂಗಾಯತರಂತಿರಲಿಲ್ಲ, ಲಿಂಗಾಯತರೊಳಗೆ ಬಣಜಿಗ ಅಂತಿದ್ರು, ಲಿಂಗಾಯತರೊಳಗೆ ನಾವು ಶತ್ರು ಅಂತಿದ್ರು, ಈ ಬ್ರಾಹ್ಮಣರೊಳಗೆ ನಾವು ವೈಷ್ಣವಾಸ, ಈ ಥರ ಪ್ರತ್ಯೇಕವಾಗಿ ಹೇಳುವಂಥ ಸನ್ನಿವೇಶ ಇತ್ತು. ಇವತ್ತು ಸಿದ್ದರಾಮಯ್ಯನವರ ಪೋಸ್ಟಲ್ಲಿ ಜಾತಿ ಅನ್ನೋದು ಹೈಲೈಟ್ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಜಾತಿಯ ರಾಜಕಾರಣದ ಮತ್ತೊಂದು ಆಯಾಮನ ಇದು. ನೋಡಿ, ನಮ್ಮಲ್ಲಿ ಯಾವುದೇ ರೀತಿ ಧರ್ಮ ಆಧಾರಿತ ರಾಜಕಾರಣ ನಾವು ಮಾಡಲಿಲ್ಲ. ಸರ್ವರಿಗೂ ಸಮಪಾಲು ಅಂಥೇಳಿ ಆ ರೀತಿಯಲ್ಲೇ ನಾವು ಹೊರಟಿದ್ದೀವಿ ವಿನಃ. ನೋಡಿ, ವಸುದೈವ ಕುಟುಂಬಕಂ ಅಂತ ಹೇಳಿ ನಾವು ಪ್ರತಿ ಸಲನೂ ನಾವು ಹೇಳಿರ್ತಕ್ಕಂಥದ್ದು ಅದೇ ರೀತಿ ನಡ್ಕೊಂಡಿದ್ದೀವಿ. ಒಂದು ಆಮೇಲೆ ಶಶಿಕಾಂತ್ ಯಡಳ್ಳಿ ಅವರು ಹೇಳಿದ್ರು, ಕೆಲವೊಂದು ವಿಷಯಗಳನ್ನು ಹೇಳಿದ್ರು. ಮೋದಿ ಅವರು ಕೆಲವು ಭಾಷಣಗಳಲ್ಲಿ, ರ್ಯಾಲಿಗಳಲ್ಲಿ RSS ವಿರುದ್ಧವಾಗಿ ಕೆಲವೊಂದು ಇಂಡೈರೆಕ್ಟ್ ಆಗಿ ಹೇಳಿದ್. ನೋಡಿ, ಇಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಅಲ್ಲಿ ಲೋಕಲ್ ರಾಜಕೀಯದಲ್ಲಿ ಏನು ನಾನು ಚಾ ಮಾರಿ ಬಂದಿದ್ದೇನೆ ಅಂತ ಹೇಳಿದ್ದಿದೆ. ಅದು ಬೇರೆ ಅವರು ವಿರೋಧ ಪಕ್ಷಕ್ಕೆ ಕಾಂಗ್ರೆಸ್ಸಿಗಾಗಿರ್ಬೋದು ಅಥವಾ ಬೇರೆ ಏನು ಅಲ್ಲಿರ್ತಕ್ಕಂಥ ಒಂದು ಲೋಕಲ್ ಆಗಿ ಏನು ಆಯಾ ಸಂದರ್ಭಕ್ಕೆ ಹೇಳಿರ್ತಕ್ಕಂಥದ್ದು ಬಿಟ್ಟರೆ ಯಾವುದೇ ರೀತಿಯಾಗಿ ನೀವು ಕಾಂಗ್ರೆಸ್ ರ್ಯಾಲಿಗಳಲ್ಲಿ ಏನು ನಮ್ಮ BJP ರ್ಯಾಲಿಗಳಲ್ಲಿ ನಮ್ಮ ಕಣ್ಣಲ್ಲೇ ನಾವು ಬೆಟ್ಟಿಟ್ಟುಕೊಳ್ಳೋ ಕೆಲಸಗಳನ್ನ ಯಾವತ್ತೂ ಮಾಡಲಿಲ್ಲ, ಅದು ಮಾಡೋದು ಇಲ್ಲ. ಒಂದು ಇದು ಆಯಾ ಸಂದರ್ಭಕ್ಕೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಬೇರೆ. ಮೋದಿ ಅವರಿಗೆ ಮತ್ತೆ ಸಿದ್ದರಾಮಯ್ಯ ಅಜಗಜಾಂತರ ವ್ಯತ್ಯಾಸ ಇದೆ, ಆಯ್ತಾ? ನೀವು ಮೋದಿಗೆ ಮತ್ತೆ ಸಿದ್ದರಾಮಯ್ಯವರಿಗೆ ಹೋಲಿಸಬೇಡಿ ದಯವಿಟ್ಟು. ಯಾಕೆ ಮೋದಿ ಅವರ ಒಂದು ಚಾತುರ್ಯ ಆಗಿರ್ಬೋದು, ಅವರ ಒಂದು ಚಾಣಕ್ಯತೆ ಆಗಿರ್ಬೋದು, ಅವರ ಒಂದು ರಾಜಕೀಯ ನಡೆ ಆಗಿರ್ಬೋದು ಡಿಫ್ರೆಂಟ್, ಇವರದ್ದು ಬೇರೆ, ಆಯ್ತಾ? ನೀವು ಅಲ್ಲಿಗೆ ಇಲ್ಲಿಗೆ ನೀವು ಆ ತುಲನೆಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತೇಳಿ ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕೆಂದ್ರೆ ಒಂದೇ ಒಂದು ಭಾಷಣದಲ್ಲಿ ಯಾವುದೇ ರೀತಿಯಾಗಿ ನಮ್ಮ ಸ್ವಪಕ್ಷೀಯರ ವಿರುದ್ಧವಾಗಿ ಯಾವುದೇ ಹೇಳಿಕೆಗಳನ್ನ ಮೋದಿಜಿಯವರು ಮಾಡ್ಲಿಲ್ಲ, ಇಲ್ಲಿವರೆಗೆ ಮಾಡೋದು ಇಲ್ಲ. ಇವ್ರು ಹೇಳಿರ್ಬೋದು, ಇಲ್ಲ RSS ಬಗ್ಗೆ ಅವಹೇಳನಕಾರಿಯಾಗಿ ಕೆಲವೊಂದು ಇಂಡೈರೆಕ್ಟ್ ಆಗಿ ಮಾತಾಡಿದ್ರು, ಯಾವುದೇ ರೀತಿ ಇಲ್ಲ. ನಡ್ಡಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಬಿಜೆಪಿ ಮೀರಿ ಬಿಜೆಪಿ RSS ಅನ್ನ ಮೀರಿ ಬಿಜೆಪಿ ಹೇಳಿದೆ.
ಸರ್, ಅಗತ್ಯ ನಮಗಿಲ್ಲ ನಮ್ಮಲ್ಲಿ ಅಂತ ಸಿದ್ಧಾಂತ ನಡ್ಡೆ ಅವರು ಹೇಳಿದ್ದಾರೆ. ಇರ್ತಕ್ಕಂಥದ್ದು ನೋಡಿ, ಇವತ್ತು ಸಹಿತ ಈ ವಿಡಿಯೋ ಇದೆ. ನಮ್ಮಲ್ಲಿ ಸಿದ್ಧಾಂತ ಇರ್ತಕ್ಕಂಥದ್ದು ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಇದೇ ಸಿದ್ಧಾಂತದಲ್ಲಿ ನಡೆದಿರ್ತಕ್ಕಂಥದ್ದು ಬಿಟ್ರೆ ಬೇರೆ ಯಾವುದೂ ಅಲ್ಲ. ಅದು ಸಹಿತ ಮೋದಿ ಅವರೇ ಸಾಕಷ್ಟು ಬಾರಿ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದೊಂದು ವಸುಧೈವ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದೇ ರೀತಿ ಧರ್ಮ ಇಟ್ಟುಕೊಂಡು ಧರ್ಮದ ಮಧ್ಯೆ ನಾವು ಕಿಚ್ಚು ಹತ್ತಿಸಿ ಅಲ್ಲಿ ನೋಡಿ ಕಾಂಗ್ರೆಸ್ನವ್ರ ಹಾಗೆ ಇಲ್ಲಿ ಬೇರೆಯವರ ಚಿತೆಯ ಮೇಲೆ ಅನ್ನ ಬೇಯಿಸ್ಕೊಂಡು ತಿನ್ನುವಂತ ರಾಜಕೀಯವನ್ನ ನಾವು ಮಾಡ್ಲೇ ಇಲ್ಲ. ಸ್ವಾಮಿ ಎಲ್ಲೂ ಮಾಡ್ಲಿಲ್ಲ. ಅದು ಕಾಂಗ್ರೆಸ್ನವ್ರು ಮಾಡಿದ್ದಾರೆ. ಕಾಂಗ್ರೆಸ್ ವಕ್ತಾರರು ಬಂದ್ರೆ ಸಾಕಷ್ಟು ನಾನು ಪ್ರಶ್ನೆ ಕರಾವಳಿಯಲ್ಲಿ ಕೆರೆಯಲ್ಲಿ ಬಿದ್ದು ಸತ್ತಿರೋ ಮೇಲೆ ಇಲ್ಲೂ ಸಾಕಷ್ಟು ಆಗಿದೆಯಲ್ಲ ಸರ್. ಮಂಡ್ಯದಲ್ಲಿ ಎಷ್ಟಾಯ್ತು, ಇವಾಗ ಬಾಗಲಕೋಟೆಯಲ್ಲಿ ಆಗ್ತಾ ಇದೆ. ಹೆಣದ ಮೇಲೆ ರಾಜಕೀಯ ಮಾಡಿದವರು ಕಾಂಗ್ರೆಸ್. ಕಾಂಗ್ರೆಸ್ ವಕ್ತಾರರಾಗಬೇಡಿ ದಯವಿಟ್ಟು. ಬಂದಿದ್ದೀರಾ ವಿಷಯದಲ್ಲಿ ಮಾತಾಡಿ, ಪ್ರಜೆಯಾಗಿ ಹೆಣದ ಮೇಲೆ ರಾಜಕಾರಣ ನೋಡಿ, ಸಿದ್ದರಾಮಯ್ಯನವರು ಇನ್ನೊಂದು ಉಲ್ಲೇಖ ಮಾಡಿದ್ದಾರೆ. ಕಾಲ ಬದಲಾಗಿದೆ, ನಾವು ಮನುವಿನ ಕಾಲದಲ್ಲಿಯೂ ಇಲ್ಲ, ರಾಜ ಮಹಾರಾಜರ ಗುಲಾಮರೂ ಅಲ್ಲ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆ. ಅದು ಹೇಳಿರೋದು ಕಾಂಗ್ರೆಸ್ಸಿನಲ್ಲಿ ಇರ್ತಕ್ಕಂಥ ಸ್ವಪಕ್ಷೀಯರ ವಿರುದ್ಧ ಮಾತಾಡಿರೋದು ನೋಡಿ ಸರ್. ವಿರೋಧಿಗಳು ಯಾರು ಆ ರೀತಿಯ ಇಲ್ಲಿ ನೋಡಿ, ಒಳಗಡೆ ಇರೋ ಬೇಗುದಿಯನ್ನ ಹೇಳಲಿಕ್ಕಾಗಲಾರದೆ ಎಕ್ಸ್ ಮುಖಾಂತರ ಅವರು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ವಿರುದ್ಧ ನಾವು ವಿರೋಧ ಪಕ್ಷದಲ್ಲಿ ಇದೀವಿ, ವಿರೋಧವಾಗಿ ಮಾತಾಡಬೇಕು ಅಂತಂದ್ರೆ ಅವರು ಡೈರೆಕ್ಟ್ ಸಾಕಷ್ಟು ವಿಷಯಗಳನ್ನ ಮಾತಾಡಾಗಿದೆ ಈಗಾಗಲೇ. ಕರೆಕ್ಟ್ ಆಯ್ತಾ? ಇವಾಗ ಎಕ್ಸ್ ಮುಖಾಂತರ ಏನ್ ಟ್ವಿಟರ್ ಮುಖಾಂತರ ಅವರು ಹೇಳಿಕೆ ಕೊಡಬೇಕು ಅಂತಂದ್ರೆ ಅವರು ಸಾಕಷ್ಟು ಯೋಚನೆ ಮಾಡಿ, ಹಿಂದೆಲ್ಲ ನಾನು ಕೆಲವೊಂದು ಉದಾಹರಣೆ ಕೊಡಬಲ್ಲೆ. ಸಾಕಷ್ಟು ವಿಚಾರಗಳು ತಮ್ಮ ಏನೋ ಮನಸ್ಸಿನಲ್ಲಿರುವ ಮುಂಡಿಗೆ ಅಂತ ಹೇಳ್ತಾರಲ್ವಾ, ಮನಸ್ಸಿನಲ್ಲಿ ಮುಂಡಿಗೆ ತಿನ್ಬಾರ್ದಂತ. ನಮ್ಮ ಇದು ಏನು ಮಲೆನಾಡು ಭಾಗಗಳಲ್ಲಿ ಹೇಳ್ತಾರೆ, ಮನಸ್ಸಿನಲ್ಲಿ ಅವರು ಹೇಳ್ಕೊಳ್ಳೋ ವಿಷಯಗಳನ್ನ ಟ್ವಿಟರ್ ಮುಖಾಂತರ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ವಿರೋಧ ಇದ್ರೆ ಓಪನ್ ಆಗಿ ಹೇಳ್ಬಿಡ್ತಾರೆ. ಈ ಪಕ್ಷದ ವಿರುದ್ಧ ಅವರು ಮಾತಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿಯ ಒಂದು ಪ್ರಶ್ನಾರ್ಥಕವಾಗಿ ಕೆಲವೊಂದು ವಿಚಾರಗಳನ್ನ ಇವರು ಟ್ವಿಟರ್ ಮುಖಾಂತರ ಆಗಿರುವುದು, ಎಕ್ಸ್ ಮುಖಾಂತರ ಈ ರೀತಿ ವಿಷಯಗಳನ್ನ ಮಂಡನೆ ಮಾಡುವ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವರಿಗೆ ನೇರವಾಗಿ ಅವರು ಟಾಂಗ್ ಕೊಡ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಈ ಕುರ್ಚಿ ಬಿಡಲ್ಲ. ಇಲ್ಲಿ ನೋಡಿ 80 ವರ್ಷ ಆಗಿದೆ ಅವರಿಗೆ ವಯಸ್ಸು. ಈ ಸಮಯದಲ್ಲಿ ಯಾವ ಹೊಸಬರಿಗೆ ಅವಕಾಶಗಳನ್ನ ಮಾಡಿಕೊಡುವಂತ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಜಾತಿಯ ವಿಷಯವನ್ನ ಇಟ್ಕೊಂಡು ಕೀಳು ಮಟ್ಟದ ರಾಜಕಾರಣ ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇದೊಂದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತೀನಿ. ಇಷ್ಟು ಸಮಸ್ಯೆಗಳಿದೆ ಜನರಿಗೆ ಸಾಕಷ್ಟು ಜನರ ಸಮಸ್ಯೆಗಳಿದ್ದಾಗ ಇಂತಹ ಒಂದು ಸಮಯದಲ್ಲಿ ಈ ತರ ಒಂದು ಕೀಳು ಮಟ್ಟದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ. ನಿಮ್ಮ ದೃಶ್ಯ ಮಾಧ್ಯಮ ಮುಖಾಂತರ ಧಿಕ್ಕಾರವನ್ನು ಸಹ ಹೇಳ್ತೀನಿ. ಓಕೆ ಮಹೇಶ್ ಗೌಡ್ರೆ, ಕಳೆದ 2.5 ವರ್ಷಗಳಲ್ಲಿ ಕುರ್ಚಿಯ ಕದನಗಳು ಆಗಾಗ ನಡೀತಾ ಇರೋದು ನಾವು ಗಮನಿಸಿದ್ದೀವಿ. ಏನೋ ಸ್ವಲ್ಪ ವ್ಯತ್ಯಾಸ ಆಗ್ತಿದ್ದಂಗೆ ಡೆಲ್ಲಿಗೆ ಹಾರು ಹೋಗ್ತಾ ಇದ್ರು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿ ಅವರು ಸಿಗ್ತಾ ಇದ್ರು, ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಹಲವು ಬಾರಿ ಸಿಕ್ಕಿರಲಿಲ್ಲ. ಇವತ್ತಿನ ಹಲವಾರು ಪೋಸ್ಟ್ಗಳಲ್ಲಿ ರಾಹುಲ್ ಗಾಂಧಿ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅವರನ್ನು ಮೆಚ್ಚಿಸೋ ಕೆಲಸನ ಅಥವಾ ಅವರ ಹೋರಾಟದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅನ್ನೋ ಕಾಂಟೆಕ್ಸ್ಟನ್ನು ನೀವು ಹೇಳಬೇಕು. ಯಾಕಂದರೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದಂತಹ ರಾಹುಲ್ ಗಾಂಧಿ ಅವರ ಹೋರಾಟವನ್ನು ಕೂಡ ಹತ್ತಿಕ್ಕೋ ಕೆಲಸ ಆಗ್ತಿದೆ ಅಂತ ಹೇಳಿದ್ದಾರೆ. ನೋಡಿ ದಿವ್ಯಾಜಿ, 5 ವರ್ಷಗಳ ಏನು ಮೊದಲನೇ ಬಾರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಅವಾಗ ಕಾಂಗ್ರೆಸ್ನ ಹೈಕಮಾಂಡ್ ನಡುಗ್ತಾ ಇತ್ತು ಸಿದ್ದರಾಮಯ್ಯನವ್ರಿಗೆ. ಕರೆಕ್ಟ್. ಅವಾಗ ಆದ್ರೆ ಇವಾಗಿದೆಯಲ್ಲ, ಇವಾಗ ಅನೇಕ ಚೇಂಜಸ್ಗಳಾಗಿದೆ, ಬದಲಾವಣೆಗಳಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಈ ಬಾರಿ ಪ್ರಬಲವಾಗಿದೆ ಸಿದ್ದರಾಮಯ್ಯನವರಿಗೆ. ಗೊತ್ತಿದೆ ಯಾಕೆ ಪ್ರಬಲವಾಗಿದೆ, ಇವರು ವಿರುದ್ಧವಾಗಿದೆ ಅನ್ನೋದು ಗೊತ್ತಿದೆ, ಇವರ ಪರವಾಗಿದೆ ಅನ್ನೋದನ್ನ ನಿಮ್ಮದೇ ಡಿಬೇಟ್ ಅಲ್ಲಿ ನಾನು ಅನೇಕ ಸರಿ ನಾನು ಸಹ ಭಾಗವಹಿಸಿದ್ದೇನೆ. ರಾಹುಲ್ ಗಾಂಧಿ ಅವರು ಯಾರ ಕಡೆ, ಸೋನಿಯಾ ಗಾಂಧೀಜಿ ಅವರು ಯಾರ ಕಡೆ, ಅಥವಾ ಪ್ರಿಯಾಂಕಾ ಜಿ ಅವರು ಯಾರ ಕಡೆ, ಎಲ್ಲವನ್ನ ನಾವು ನೋಡಿದ್ದೇವೆ. 5 ವರ್ಷಗಳ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಣ್ಣ ಅವತ್ತು ಅಹಿಂದ ಬಿಟ್ರೆ ಬೇರೆ ಜಪ ಮಾಡ್ತಾ ಇರ್ಲಿಲ್ಲ. ಇವತ್ತು ಅಷ್ಟೇ ತಿಳ್ಕೊಂಬಿಡಿ, ಅಹಿಂದವನ್ನ ಬಿಟ್ಬಿಟ್ರಿ. ಇವಾಗ ಅಲ್ಪಸಂಖ್ಯಾತರ ಹಿಂದುಳಿದ ದಲಿತವರ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋದು ಕಣ್ ಕೆಂಪಾಗಿಸಿದೆ ಅಂತ ಮಾಡಿದ್ದಾರೆ ಟ್ವಿಟರ್ನವರು. ಕಳ್ಕೊತಿದ್ದಾರೆ ಈ ಪೋಸ್ಟ್ ಮೂಲಕ. ಇಲ್ಲಿ ನೋಡಿ, ಅಹಿಂದವನ್ನ ಬಿಟ್ಬಿಟ್ಟು ಓನ್ಲಿ ಕುರುಬ ಅಂತ ಮೆನ್ಷನ್ ಮಾಡಿದ್ದಾರೆ ಟ್ವಿಟರ್ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ, ಅಹಿಂದ ಅಂದ್ರೆ ಡಿ.ಕೆ. ಶಿವಕುಮಾರ್ ಬರ್ತಾರೆ,
ಅರ್ಥ ಆಯ್ತಾ? ಇಲ್ಲಿ ಬೇರೆಯವ್ರು ಬರ್ತಾರೆ, ರಾಜಣ್ಣ ಬರ್ತಾರೆ, ಎಲ್ಲರೂ ಬಂದ್ಬಿಡ್ತಾರೆ. ಕುರುಬಾನ್ ಯಾರು ಬರ್ತಾರೆ ಕಾಂಗ್ರೆಸ್ ನಲ್ಲಿ? ಯಾರು ಬರೋದಿಲ್ಲ. JDS ಅಲ್ಲಿ ಯಾರು ಕುರುಬರು ಇದ್ದಾರಾ? JDS ಅಲ್ಲಿ ಏನಾದ್ರು 100 ಸೀಟ್ ಇದೀವಾ? ಇರೋದೇ 17 ಮೇಡಮ್. ನಾವ್ ಹೇಗೆ ಅವರ ವಿರೋಧಿಗಳಾಗಕ್ಕಾಗುತ್ತೆ? ನಮ್ ಕಣ್ ಕೆಂಪಾಗುತ್ತಾ? ಇಲ್ಲ. ನಾವು ಏನಾದ್ರೂ ಕುರುಬ ಸಮುದಾಯದ ಒಬ್ಬ ಪ್ರಬಲ ನಾಯಕ JDS ಅಲ್ಲಿ ಇದ್ರೆ ಸಿದ್ದರಾಮಯ್ಯನವ್ರಿಗೆ ನಮ್ ಕಣ್ಣು ಕೆಂಪಾಗಬೇಕು. ಬಿಜೆಪಿ ಏನಾದ್ರೂ ಪಾಪ ಈಶ್ವರಪ್ಪನವ್ರು ಒಬ್ರು ಇದ್ರು ಇವ್ರು ವಿರೋಧಿ ಅಂತ, ಈಗ ಅವ್ರ ಮನೇಲಿ ಅವ್ರೆ. ಅರ್ಥ ಮಾಡ್ಕೋಬಿಡಿ, ಸಿದ್ದರಾಮಯ್ಯನವರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಒಬ್ಬ ಕುರುಬ ಸಮುದಾಯದ ನಾಯಕನನ್ನ ಅಂತ. ಇವತ್ತು ಅದೊಂದು ಪ್ರಧಾನಮಂತ್ರಿಯವರು ನಾನು ಯಾವತ್ತೂ ನೋಡಿಲ್ಲ. ನಾನು ಇತಿಹಾಸದಲ್ಲಿ ಓದಿದ್ದೀನಿ, ಒಬ್ಬ ಹೈಲಿ ಎಜುಕೇಟೆಡ್ ಆಗಿ ಪ್ರೊಫೆಸರ್ ಆಗಿ. ನಾನು OBC ಅಂತ ಹೇಳಿರ್ಬೋದು, ಆದರೆ ಅವರ ಸಮುದಾಯದ ಅವರ ಒಂದು ಜಾತಿಯನ್ನ ಎಲ್ಲೂ ಮೆನ್ಷನ್ ಮಾಡಿಲ್ಲ ನರೇಂದ್ರ ಮೋದಿ ಅವರು. ನಾನು ಚಾಲೆಂಜ್ ಮಾಡ್ತೀನಿ ಈ ದೇಶದಲ್ಲಿ. ಅರ್ಥ ಆಯ್ತಾ? ಆದ್ರೆ ಇಲ್ಲೇನಪ್ಪಾ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅಂತ ದೊಡ್ಡ ದೇಶದ ವ್ಯಕ್ತಿ RSS ಇಂದ ಬಂದಂತ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ. ಯಾವತ್ತವರು BJP ಇಂದ ಬಂದವರಲ್ಲ. ನೋಡಿ, RSS ಬಗ್ಗೆ ನಾನು ಓದಿದ್ದೀನಿ, ಮೋದಿಜಿ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಎಲ್ಲೂ ಸಹ ಅವ್ರ ಜಾತಿನ ಮೆನ್ಷನ್ ಮಾಡೇ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅಹಿಂದವನ್ನ ಬಿಟ್ಬಿಟ್ಟು ಕುರುಬ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಅವ್ರು ಕುರುಬ ಅಂತ ಹೇಳಿದ ತಕ್ಷಣ ಅಹಿಂದಾನ್ ಬಿಟ್ಬಿಟ್ರು ಅಂತ ನೀವ್ಯಾಕೆ ಅನ್ಕೋತಿದ್ದೀರಾ? ತಿಳ್ಕೊಂಬಿಡಿ. ಅಹಿಂದ ಯಾಕೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ, ಅಹಿಂದ ಯಾವಾಗ ಬೇಕು ಸಿದ್ದರಾಮಯ್ಯನವ್ರಿಗೆ ಅಂತ ಗೊತ್ತಿದೆ. ನನಗೆ ಅಹಿಂದ ಯಾವಾಗ ಬೇಕು, ನನ್ಗೆ ಅಹಿಂದ ಯಾವಾಗ ಬೇಡ. ಅರ್ಥ ಆಯ್ತಾ? ನಿಜವಾದ ಕುರುಬರ ಬಗ್ಗೆ ನಿಮ್ ಕಾಳಜಿ ಇದ್ರೆ ನಾನು ಸ್ವಂತ ನಿಮ್ಮ ಬ್ರದರ್ ಆಗಿ ಕೇಳ್ತಾ ಇದ್ದೀನಿ, ನೀವು ಹೋಗಿ ಮಾತಾಡಿಸಿ ಕುರುಬರ ಸಮುದಾಯದವನ್ನ. ಇವತ್ತಿಗೂ ಮೇಡಮ್ ಅವರು ಒಂದೇ ಒಂದು ಉದ್ಯೋಗ, ಪಾಪ ಕುರಿ ಮೇಯಿಸೋದನ್ನ ಇಟ್ಕೊಂಡು ಬೆಳಿಗ್ಗೆ ಇದ್ರೆ ಹಗಲು ರಾತ್ರಿ ಕಾಡು ಮೇಡುಗಳನ್ನ ಸುತ್ತಿ ಸುತ್ತಿ ಅವ್ರ ಬಟ್ಟೆಗೋಸ್ಕರ ಇವತ್ತು ಅವ್ರ ಕಷ್ಟಗಳು 108. ತೋಳುಗಳು ಕಾಟ, ಕಳ್ಳರು ಕಾಟ, ಕುರಿ ಮೇಯಿಸ್ಬೇಕಾದ್ರೆ ಹುಲಿ ಚಿರತೆಗಳ ಕಾಟ. ಅವ್ರ ಬಗ್ಗೆ ಯಾವತ್ತು ಯಾರು ಏನು ಚಿಂತೆ ಮಾಡದೆ ಇರುವಂತ ಸಿದ್ದರಾಮಣ್ಣ ಇವತ್ತು ಕುರುಬ ಸಮುದಾಯದ ಒಬ್ಬ ಮಹಾನ್ ಹುಡುಗನ ಬಗ್ಗೆ ಕಣ್ಣು ಕೆಂಪಾಗ್ತದೆ. ಯಾರೋ ಸಿದ್ದರಾಮಣ್ಣವ್ರು ಹೇಳೋದು. ಆದ್ರೆ ಸಿದ್ದರಾಮಣ್ಣವ್ರೆ, ನಿಮ್ಮದೇ ಸಮುದಾಯದ ವಿಶ್ವನಾಥ್ ನಿಮ್ಮನ್ನ ಹೀನಾಮಾನವಾಗಿ ಬೈತಾ ಇದ್ದಾರೆ. ಅದಕ್ಕೆ ಯಾವತ್ತಾದ್ರೂ ನ್ಯಾಯಯುತವಾಗಿ ಒಂದೇ ದಿವಸ ಮಾತನಾಡಿದಾರ? ರೈಟ್, ಗಾಟ್ ಇಟ್. ಶಶಿಕಾಂತ್ ಯಡಳ್ಳಿ ಸರ್, ನೀವು ಹೇಳಬೇಕು. ಕರ್ನಾಟಕ ಕಾಂಗ್ರೆಸ್ನ 2.5 ವರ್ಷದ ಆಡಳಿತದಲ್ಲಿ ನಾವು ಮಾತಾಡೋದಕ್ಕೆ ಬಹಳಷ್ಟು ವಿಚಾರಗಳಿತ್ತು. ಈಗ ಗ್ಯಾರಂಟಿ ಯೋಜನೆ ಅಂತ ತೆಗೆದು 3-4 ತಿಂಗಳು ಅದರಲ್ಲೇ ಕಳೆದು ಬಿಟ್ರು. ಜಾತಿವಾರು ಸಮೀಕ್ಷೆ ಅಂಥೇಳಿ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂಥೇಳಿ ಅದರಲ್ಲಿ, ಹೀಗೆ ವಾರಕ್ಕೊಂದು 15 ದಿವಸಕ್ಕೊಂದು ಸಬ್ಜೆಕ್ಟ್ ಕೊಟ್ಟರೆ ಹೊರತು ನೋಡಿ, ಇವತ್ತೊಂದು ಜನನ ಮರಣ ಪತ್ರದಿಂದ ಹಿಡಿದು ಒಂದು ರೆಂಟಲ್ ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋಕೆ ಹೋಗಬೇಕಿದ್ರೆ ಹಿಡಿದು ಒಬ್ಬ ರೈತ TC ಹಾಕಿಸ್ಕೋಬೇಕು, ಎಲ್ಲವೂ ಬೆಲೆ ಏರಿಕೆ ಆಗಿದೆ. ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಬೇಕಾಗಿತ್ತು. ಎಷ್ಟು ಚೆನ್ನಾಗಿ ಒಂದೊಂದು ಸಬ್ಜೆಕ್ಟನ್ನು ಕೊಟ್ಟು ಹಾಗಾದರೆ ಡೈವರ್ಟ್ ಮಾಡಿ ಇವತ್ತು ಒಂದು ಸಬ್ಜೆಕ್ಟ್ ಕೊಟ್ಟರೆ ನೋಡಿ, ಒಂದೇ ಒಂದು ಟ್ವೀಟ್ ನಮ್ಮ ದಿಕ್ಕೆಲ್ಲ ಹತ್ತ ಕಡೆ ಹೋಯ್ತು. ಇದನ್ನು ಹಲವಾರು ಸರ್ತಿ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಪಾಲಿಟಿಕ್ಸಲ್ಲಿ ಇನ್ನೊಂದು ತಂತ್ರಗಾರಿಕೆ ಇದೆ, ಏನಂದರೆ ಡೈವರ್ಟ್ ಮಾಡೋದು. ನಿಜವಾದ ಅಸಲಿ ಸಮಸ್ಯೆಗಳಿಂದ ಜನರ ಗಮನವನ್ನ, ಮಾಧ್ಯಮ ಗಮನವನ್ನ ಪಕ್ಕದಲ್ಲಿ ಅಥವಾ ಇನ್ಯಾವುದಕ್ಕೂ ಡೈವರ್ಟ್ ಮಾಡೋದಿತ್ತು ಅಂದ್ರೆ ಅವಾಗ ಏನ್ ಮಾಡೋದು, ಸುಮ್ಮನೆ ಒಂದು ಕುರ್ಚಿ ಕದನ ಆಯ್ತಾ, ಇನ್ನೊಂದು. ಯಾಕಂದ್ರೆ ಇವಾಗಲೇ ನೋಡಿ, ನೀರಿನ ಬಿಲ್ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾರೆ, ಮೆಟ್ರೋ ಬಿಲ್ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾರೆ, ಆಮೇಲೆ ಕರೆಂಟ್ ಬಿಲ್ ಸಹಿತ 10% ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾರೆ. ಇವೆಲ್ಲವಕ್ಕೂ ನೀವು ಸುಮ್ಮನೆ ಬಿಡ್ತೀರಾ ಮಾಧ್ಯಮದವರು, ನೋಡಿ ಅಂತ ಪ್ರಶ್ನೆ ಮಾಡ್ತೀರಾ. ಆ ಟೈಮಲ್ಲಿ ಏನ್ ಮಾಡೋದು, ಒಂದು ಟ್ವೀಟ್ ಇನ್ನೇನೋ ಮಾಡಿಬಿಟ್ಟು ಜನರ ಗಮನವನ್ನ, ನಿಮ್ಮ ಗಮನವನ್ನ ಆ ಕಡೆ ತಿಳಿಸೋದು. ಇದು ಈ ಒಂದು ಪಕ್ಷಕ್ಕಲ್ಲ, ಒಬ್ಬ ರಾಜಕಾರಣಿಗಲ್ಲ. ನಾನು ಹೇಳೋದು, ನಾನು ಎಲ್ಲಾ ಪಕ್ಷದವರು, ಎಲ್ಲಾ ರಾಜಕಾರಣಿಗಳು, ಎಲ್ಲಾ ಸರ್ಕಾರಗಳನ್ನು ನೋಡಿದ್ದೇನೆ. ಈ ಸರ್ಕಾರಗಳಲ್ಲಿ ಈ ಕೆಲಸವಂತ ಒಂದು ಡೈವರ್ಷನ್ ಇಲ್ಲ ಡೈಲ್ಯೂಷನ್, ಈ ಟ್ಯಾಕ್ಟಿಕ್ಸ್ ಅನ್ನು ಬಳಸ್ತಾ ಬಂದಿದ್ದಾರೆ ಮೊದಲಿಂದ ಸಹಿತ, ಇವಾಗಲೂ ಅದನ್ನೇ ಮಾಡ್ತಾ ಇದ್ದಾರೆ. ಆದ್ದರಿಂದ ಬಹಳ ಅಸಲಿ ಕೆಲಸ ಏನಂತಂದ್ರೆ, ನಾವು ಮಾಧ್ಯಮದವ್ರು ಮೊದಲು ಮಾಡಬೇಕಾಗಿರೋದು ಇಂಥ ವಿಚಾರಗಳನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟು ನಿಜವಾದ ಸಮಸ್ಯೆಗಳು ಏನಿದಾವೆ ಜನರದು, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ರಿ. ನೀವು ಯಾಕೆ ಇದನ್ನ ಕಿತ್ತಾಡ್ತೀರಾ ಅನ್ನೋದನ್ನ ಹೆಚ್ಚು ಹೈಲೈಟ್ ಮಾಡಬೇಕಾಗಿದೆ. ಆದ್ರೆ ನಮಗೆ ಅದಕ್ಕಿಂತ ಹೆಚ್ಚಾಗಿ ಇವೇ ಬೇಕಾಗಿದ್ದಾವೆ. ಯಾಕಂದ್ರೆ ನಮಗೆ ನೋಡಿ, ಅಲ್ಲಿ ಈ ರೀತಿಯಾಗಿ ಕಿತ್ತಾಡ್ತಾ ಇದ್ದಾರೆ, ಈ ತರ ಜಗಳಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆದ್ರೂ ಸರ್, ಇವ್ರ ಕದನದೊಳಗೆ ರಾಜ್ಯದ ಜನನ ಗೊಂದಲದಲ್ಲಿ ಇಡೋದು ಸರಿನಾ? ಗೊಂದಲದಲ್ಲ ಮೇಡಮ್, ಅವ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ವೋಟಿಂಗ್ ವ್ಯವಸ್ಥೆಯಲ್ಲಿ ಜನರು ಅನ್ನೋರು ವೋಟ್ ಮಾಡಲಿಕ್ಕೆ ಮಾತ್ರ. ಅಲ್ಲಿವರೆಗೂ ಚುನಾವಣೆಯಲ್ಲಿ ವೋಟ್ ಮಾಡಿದ ಮೇಲೆ ಮುಗಿದೋಯ್ತು. ಅಲ್ಲಿವರೆಗೂ ನೀನೇ ಪ್ರಭು, ನೀನೇ ದೊಡ್ಡವನು, ನೀನೇ ಎಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದರಾದ ಮರುದಿವಸ ಅವ್ರ ಮನೆಗೆ ಹೋದ್ರೆ ನಾಯಿ ಚೂ ಬಿಡ್ತಾರೆ. ಸೊ ಈ ತರಹದ ಪರಿಸ್ಥಿತಿ ಇರುವುದರಿಂದ ಮತದಾರರು ಏಕದಿನಕ ಸುಲ್ತಾನ್, ನೆಕ್ಸ್ಟ್ ಅವರು ಮುಗಿದೋಯ್ತು ಅವ್ರ ಕೆಲಸ. ಅದಾದ ನಂತರ ಏನೋ ಇವರು ಕೊಟ್ರೆ ಇಸ್ಕೊಳ್ಳೋದು, ಇಲ್ಲ ಅಂತ ಬಿಡೋದು. DK ಶಿವಕುಮಾರ್ ಅವ್ರು ಹೇಳ್ದಂಗೆ
ಒಂದು ಪಕ್ಷ, ಮುಂದೊಂದು ದಿವಸ ವೆರಿ ಸೂನ್ ಆಫ್ಟರ್ ಬಜೆಟ್ ಅಂತಲೇ ಅಂದ ಕಾರಣ ಸಿದ್ದರಾಮಯ್ಯನವರೇ ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ಟು ಈ ಪಟ್ಟಾಭಿಷೇಕನ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾಡುವ ಸಾಧ್ಯತೆಗಳೇನಾದರೂ ಇದೆಯಾ? ಇಲ್ಲಿವರೆಗೂ ಯಾರಾದರೂ ಒಬ್ಬ ರಾಜಕಾರಣ ಹೆಸರು ಹೇಳಿ ನನಗೆ. ನಾನು ವಾಲಂಟರಿಯಾಗಿ ಬಿಟ್ಟು ಕೊಡ್ತಾ ಇದ್ದೀನಿ ನನ್ನ ಚೀಫ್ ಮಿನಿಸ್ಟರ್ಗಿರಿ ಅಥವಾ ನನ್ನ ಪ್ರೈಮ್ ಮಿನಿಸ್ಟರ್ಗಿರಿ ಅನ್ನೋದನ್ನ ಒಬ್ರು ಹೇಳಿ. ಎಲ್ಲರೂ ಅದನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾಳೆ ದಿವ್ಯಶ್ರೀ ಕರ್ಕೊಂಡು ಹೋಗ್ಬಿಟ್ಟು ನಾವು ಒಂದು ಸ್ಥಾನಕ್ಕೆ ನಿಲ್ಲಿಸಿದ್ರು ಸಹಿತ ನೀವು ಏನ್ ಮಾಡ್ತೀರಾ? ನಾವು ಈ ಶತಾಯಗತಾಯ ನಾನು ಉಳಿಸ್ಕೋಬೇಕು ಅಂತ ಹೇಳ್ತೀರಾ? ಅದು ಮನುಷ್ಯರು ಇಲ್ಲ ಯಡಿಯೂರಪ್ಪ ಕಣ್ಣೀರು ಹಾಕೊಂಡು ಹೋದ್ರು, ಇವತ್ತ ಅಳ್ಕೊಂಡು ಹೋದ್ರು, ಅಯ್ಯೋ ನನ್ನ ಕುರ್ಚಿ ಹೋಗ್ಬಿಡ್ತಲ್ಲ ಅಂತ. ಇಲ್ಲ ವಯಸ್ಸಾಗಿ ಹೋಗ್ಬಿಡ್ತು, ಹೋಗಪ್ಪ ಮನೆಗೆ ಅಂತ ಹೇಳಿದ್ರು. ಇಲ್ಲ ದೇವೇಗೌಡರು ಅವರಿಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾವಾಗ ಶಾಸಕರ ಬೆಂಬಲ ಇರಲಿಲ್ಲ, ಅದಕ್ಕೆ ಹೋಯ್ತು. ಇಲ್ಲ ನೀವ್ ಏನೇ ಮಾಡಿ ಅವರಾಗಲಿ ಬಿಟ್ಕೊಟ್ಟಿಲ್ಲ. ಬಿಜೆಪಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಂದೇಶವನ್ನ ಕಳಿಸಿದ್ರು, ದೇವೇಗೌಡ ಸಾಹೇಬ್ರೆ ನಿಮ್ ಪರವಾಗಿ ನಾವಿದೀವಿ ಬನ್ನಿ ಅಂತ. ನೋ, ನನ್ ಮ್ಯಾಂಡೇಟರಿ ಇಲ್ಲ, ನನ್ಗೆ ಅವಶ್ಯಕತೆ ಅಂತದೊಂದು ಹಿಸ್ಟ್ರಿ ದಾಖಲಾಗ್ಲಿ ಬಿಡಿ ಸರ್. ನಾನು ಹೇಳ್ತಾ ಇರೋದು, ಅವಾಗ ಅಲ್ಲಿರ್ತಕ್ಕಂಥ ಏನಂತಂದ್ರೆ ಬೇರೆ ಬೇರೆ ಪಕ್ಷದ ಸರ್ಕಾರಗಳಿತ್ತು, ಅವುಗಳನ್ನ ದೇವೇಗೌಡರಿಗೆ ಬೆಂಬಲ ಕೊಟ್ಟಿದ್ರು, ಅವರು ವಾಪಸ್ ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಲಾಲು ಪ್ರಸಾದ್ ಯಾದವ್ ಅವರು ಹಿಂದಕ್ಕೆ ಇವ್ರ ವಿರುದ್ಧ ನಿಂತ್ಕೊಂಡ್ರು. ಇವುಗಳೆಲ್ಲವೂ ಹಿಸ್ಟ್ರಿ ಇದೆ. ಅವಾಗ ಲಾಲು ಪ್ರಸಾದ್ ಯಾದವ್ ಅವ್ರಿಗೆ ಸಮಸ್ಯೆ ಆಗಿರೋದು. ಆಗಿನ ಒಂದು ಸಂದರ್ಭ ಸನ್ನಿವೇಶ ಇದಾವಲ್ಲ, ಅವುಗಳನ್ನ ಅನಲೈಸ್ ಮಾಡ್ಬೇಕಾಗತ್ತೆ. ಅದ್ರ ನಾನಾಗಲೇ ಬಿಟ್ಟು ಕೊಡ್ತೀನಿ ಅನ್ನೋದಿದೆ ಅಲ್ವಾ, ಅದು ನನ್ನ ಮನುಷ್ಯನಿಗೆ ವಿರುದ್ಧವಾದಂತ. 80+ ಏಜು ಈ ಸಂದರ್ಭದಲ್ಲಿ ರಾಜಕಾರಣದ ಅವ್ರ ಮಗನೇ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ದಂಗೆ ಅದು ಕಡೆಯ ರಾಜಕಾರಣದ ದಿನಗಳಲ್ಲಿ ಈ ತರದ ಹೆಸರು ಬೇಕಾ? ನಾನು ಹೇಳ್ತಾ ಇರೋದು ಮೇಡಮ್, ಕುರ್ಚಿ ಅನ್ನೋದು ಎಲ್ಲದಕ್ಕಿಂತ ದೊಡ್ಡದು, ಅಧಿಕಾರ ಅನ್ನೋದು ಎಲ್ಲದಕ್ಕಿಂತ ದೊಡ್ಡದು, ನಿಮ್ಮ ನಿಷ್ಠೆ ಬದ್ಧತೆ ಆ ನಂತರ. ಆದ್ದರಿಂದ ವಯಸ್ಸು ಅನ್ನೋದು ಇಲ್ಲಿ ಬರೀ ನಂಬರ್ ಮಾತ್ರ. ಆಯ್ತಾ? ಏನ ಈಗ 70 ವರ್ಷಕ್ಕೆ ಎಲ್ಲರೂ ರಿಟೈರ್ಡ್ ಆಗ್ಬೇಕು ಅಂತ ಬಿಜೆಪಿ ಅವರು RSS ಅವ್ರು ಹೇಳ್ತಾ ಬಂದ್ರಲ್ಲ, ಇವಾಗ ಪ್ರೈಮ್ ಮಿನಿಸ್ಟರ್ ರಿಟೈರ್ಡ್ ಆದ್ರ ಇಲ್ವಲ್ಲ, ಇರ್ತವೆ. ಆಮೇಲೆ ಕಾಂಗ್ರೆಸ್ನವರು ಒಬ್ಬರಿಗೆ ಒಂದೇ ಒಂದು ಹುದ್ದೆ ಅಂತ ಹೇಳಿದ್ರು. ಈಗ ಡಿ ಕೆ ಶಿವಕುಮಾರ್ ಇಲ್ವಾ? ಸೊ ಇವೆಲ್ಲ ಹೇಳೋದಕ್ಕೊಂದು, ಮಾಡೋದಕ್ಕೆ ಇನ್ನೊಂದು. ಆದ್ದರಿಂದ ವಯಸ್ಸಾದ ತಕ್ಷಣ ರಾಜಕಾರಣಿಗಳು ಒಂದು ಹೇಳ್ತಾ ಇದ್ದೀನಿ, ಎಲ್ಲಾ ಉದ್ಯೋಗಸ್ಥರಿಗೂ ಏಜ್ ಲಿಮಿಟ್ ಇದೆ, ಉಸಿರಿರೋವರೆಗೂ ಸಾಯೋವರೆಗೂ ಅವ್ರು ರಾಜಕಾರಣ ಮಾಡ್ತಾನೆ ಇರ್ತಾರೆ. ಇವತ್ತರೆಗೂ ಬಿಟ್ಕೊಟ್ಟು ಉದಾಹರಣೆ ಇಲ್ಲ. ರೈಟ್ ನೋ ಸಿಚುವೇಶನ್ ನೋಡಿದ್ರೆ ಡಿ ಕೆ ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ ಅಂತ ಆಗಿದೆ. ಒಂದಷ್ಟು ಜನ ಫಾರಿನ್ ಟೂರು ಅಂತ, ಒಂದಷ್ಟು ಜನ ಡೆಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಬಲ ಒಂದು ಮಟ್ಟಿಗೆ ಹೆಚ್ಚಾಗಿದೆ ಅಂತ ಅನ್ಸುತ್ತಾ ನೋಡಿದ್ರೆ? ಡಿ ಕೆ ಶಿವಕುಮಾರ್ ಕೈ ಮೇಲಾಗಿರೋದಕ್ಕೆ ಇವತ್ತಿನ ದಿವಸ ಹೈಡ್ರಾಮಾ ಮಾಡ್ತಾ ಇರೋದು ಸಿದ್ದರಾಮಯ್ಯನವರು. ಜಾತಿ ಕಾರ್ಡ್ ಉಪಯೋಗಿಸ್ಕೊಂಡಿರೋದಕ್ಕೆ ಅದೇ ಕಾರಣ. ಇದು ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ? ವರ್ಕೌಟ್ ಆಗಲ್ಲ. ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ಚದುರಂಗ ಆಟ ಇದ್ದಂಗೆ ಇದು. ನಂತರದಲ್ಲಿ ಸಿದ್ದರಾಮಯ್ಯನವರೇ ಮುಂದುವರಿಲಿಕ್ಕೆ ಅವ್ರು ಎಷ್ಟು ರಾಜಕೀಯ ಹಪಾಪಿ ಅಂತೇಳಿ ಇವತ್ತಿನ ದಿವಸದಲ್ಲೇ ಗೊತ್ತಾಗಿದೆ. ಯಾಕೆ ಅಂತಂದ್ರೆ ಅದೇ ಅಲ್ಲ, ನಮ್ಮ ಪಕ್ಷದಲ್ಲಿ ಈ ತರ ಆಗ್ಲಿಲ್ಲ. ಜಾತಿ ಕಾರ್ಡ್ ಉಪಯೋಗಿಸ್ಕೊಂಡು ರಾಜಕಾರಣನೇ ಮಾಡಿಲ್ಲ. ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ ಸರ್, ಪ್ರೈಮ್ ಮಿನಿಸ್ಟರ್ ಎಲ್ಲ ಹೇಳಿದ್ದಾರೆ. ಸುಮ್ಮನೆ ನೀವೇನು ಸರ್, ನರೇಂದ್ರ ಮೋದಿ ಅವರು ಚಾಯ್ ವಾಲಾ ಹೇಳಿರೋದು ಸತ್ಯ. ಚಾಯ್ ವಾಲಿಗೆ ಚಾ ಮಾರೋರಿಗೆ ಜಾತಿ ಯಾವ್ದಿದೆ ಸರ್? ಎಲ್ಲ ಜಾತಿಯವರು ಚಾ ಮಾರ್ಬೋದು. ನಾನು ಹೇಳ್ತಾ ಆ ರೈಲ್ವೆ ಸ್ಟೇಷನ್ ಇರಲಿಲ್ಲ, ಆ ಟೈಮಲ್ಲಿ ರೈಲ್ವೆ ಸ್ಟೇಷನ್ ಚಾ ಮಾಡ್ತೀನಿ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ರು. ಹಿಂದೆ ಹೇಳುವ ಒಂದಕ್ಕೆ ಮಸಿ ಬಳ್ದಿದ್ದಾರೆ, ಜಾತಿ ಕಾರ್ಡ್ ಉಪಯೋಗಿಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಬ್ಬರ ಕುರ್ಚಿ, ವಲಸಿಗ ಕಾಂಗ್ರೆಸ್ಸಿಗರು ಮತ್ತೇನು ಇಲ್ಲಿ ಮೂಲ ಕಾಂಗ್ರೆಸ್ಸಿಗರ ಮಧ್ಯೆ ದೊಡ್ಡದಾಗಿ ಈಗ ಶೀತಲ ಸಮರ ಏರ್ಪಟ್ಟಿದೆ. ಅದು ದೊಡ್ಡ ಉಲ್ಬಣವಾಗಿ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರನೇ ಬಿದ್ದೋಗುತ್ತೆ. ಓಕೆ, ಅಸ್ಸಾಂ ಚುನಾವಣೆಗೆ ಈಗ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಆದಂತಹ ಒಂದು ಬಲವನ್ನು ಹಾಕೋದಕ್ಕೆ ಹೋಗಿದ್ದಾರೆ. ಅಲ್ಲೇನಾದ್ರೂ ಮೇಲ್ಗೈ ಸಾಧಿಸಿದ್ರೆ, ಒಂದೊಳ್ಳೆ ರಿಸಲ್ಟ್ಸ್ನ ತಗೊಬಂದ್ರೆ ಪ್ಲಸ್ ಆಗೋ ಚಾನ್ಸಸ್ ಏನಾದ್ರು ಇದೆಯಾ? ಲಾಸ್ಟ್ ಟೈಮ್ ಹೋದಂತ ಎಲೆಕ್ಷನ್ಗಳಲ್ಲಿ ಸಿದ್ದರಾಮಯ್ಯನವರು ಸಹ ಹೋಗಿದ್ರು ಎಲ್ಲಿ, ದೆಹಲಿಗೆ, ಡಿ ಕೆ ಶಿವಕುಮಾರ್ ಜೊತೆಲಿ. ಯಾವುದು ನಿಮ್ಗೂ ಗೊತ್ತಿದೆ. ಈ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಕರೀಲೇ ಇಲ್ಲ ಅವರು.
ಬರೀ ಡಿ ಕೆ ಶಿವಕುಮಾರ್ ಅವರನ್ನ ಕರೆದ್ರು. ಅದ್ರ ಅರ್ಥ ತಿಳ್ಕೊಂಬಿಡಿ ನೀವು. ಡಿ ಕೆ ಶಿವಕುಮಾರ್ ಅವ್ರಿಗೆ ಅದೊಂದು ಹೊಟ್ಟೆವರಿ ಇಲ್ಲಿ ಯಾರಿಗೆ, ಸಿದ್ದರಾಮಯ್ಯನವ್ರಿಗೆ. ನಾನು ಕರೀಲಿಲ್ವಲ್ಲ, ಡಿ ಕೆ ಶಿವಕುಮಾರ್ ಕರೆದ್ರಲ್ಲ ಅಂತ. ನೀವು ಹೆಂಗೆ ಅವ್ರ ಮನಸ್ಸನ್ನೆಲ್ಲ ಮೈಂಡ್ ಎಲ್ಲ ರೀಡ್ ಮಾಡ್ಬಿಟ್ಟಿರ್ತಾರಲ್ಲ ಜೆಡಿಎಸ್ ನವರು. ಶಿವಕುಮಾರ್ ಅವ್ರು ಏನು ಅಂತ ಹೇಳಿದ್ರೆ, ನೀವು ಹೇಳ್ದಾಗ ದಿವ್ಯಾಜಿ ಯಾವಾಗ್ಲೂ ಸಹ ಅವ್ರಿಗೆ ಬರೀ ವಾಪಸ್ ಕೈಲಿ ಬರ್ತಾ ಇದ್ರು, ನಾನು ಭೇಟಿ ಮಾಡಕ್ಕಾಗ್ಲಿಲ್ಲ ಅಂತ. ಈ ಸರಿ ಅವ್ರ ಖುಷಿ ವಿಚಾರ ಏನಂದ್ರೆ 3 ಜನರನ್ನು ಭೇಟಿ ಮಾಡ್ಬಿಟ್ರು. ಸೋನಿಯಾಜಿ ಅವ್ರನ್ನ, ಅವ್ರ ಮಗಳನ್ನ, ಅವ್ರ ಮಗನನ್ನ 3 ಜನರನ್ನು ಭೇಟಿ ಮಾಡಿದ್ರು. ಆದ್ರೆ ಆಮೇಲೆ ಖುಷಿ ವಿಚಾರ ಏನಂತ ಹೇಳಿದ್ರೆ, ಆಮೇಲೆ ನಾನು ಕೆಲವು ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರುಗಳನ್ನ ಮಾತನಾಡಿಸಿದ್ದೀನಿ. ಎಲ್ಲರೂ ಹೇಳೋದು ಇಷ್ಟೇ, ರಾಹುಲ್ ಗಾಂಧಿ ಅವ್ರು ಏನ್ ಹೇಳಿದ್ರು ಸರ್, ಏನ್ ಹೇಳಿರ್ಬೋದು ಅಂತ. ಡಿ ಕೆ ಶಿವಕುಮಾರ್ ಮುಖ ಇಷ್ಟಾಗಲ್ಲ ಹೊರಗಡೆ ಬಂದಕ್ಕೆ ಗೊತ್ತಾಗ್ಬಿಡ್ತು. ಗೊತ್ತಿಲ್ವಾ ಸರ್ ನಿಮ್ಗೆ? ಈ ಸರಿ ಹೇಳಿದರೆ ರಾಹುಲ್ ಗಾಂಧಿ ಅವರು ಅಸ್ಸಾಂ ಚುನಾವಣೆ ಮಾಡಿ ನಡಿಯಪ್ಪ ಆಮೇಲೆ ನೋಡೋಣ ಅಂತ ಹೇಳೋರೆ ಅಂತ. ಆದ್ರೂ ಸಹ ಡಿ ಕೆ ಶಿವಕುಮಾರ್ ಅವರಿಗೆ ಸೋನಿಯಾಜಿ ಮೇಲೆ ನಂಬಿಕೆ, ಅವ್ರ ಮಗಳ ಮೇಲೆ ನಂಬಿಕೆ. ಆ ಯಾಕೆ ನಂಬಿಕೆನ ಅವರು ಸಹ ಉಳಿಸ್ಕೊಂಡಿದ್ದಾರೆ. ಇನ್ನು 1 ವರ್ಷ ಇದ್ದಾಗ ನನ್ನ ಮುಖ್ಯಮಂತ್ರಿ ಮಾಡ್ತಾರ ಅಂತ ಒಂದೇ ಒಂದು ಕಾರಣಕ್ಕೆ. ನೆಕ್ಸ್ಟ್ ಒಕ್ಕಲಿಗ ಸಮುದಾಯ ಅವ್ರು ವೋಟ್ ಮಾಡಕ್ ಹೋದ್ರೆ ಕೇಳ್ತಾರೆ, ಎಲ್ಲಿ ಡಿ ಕೆ ಶಿವಕುಮಾರ್ ಅವರ ಪೆನ್ನು, ಎಲ್ಲಿ ಪೇಪರ್ ಅಂತ. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ಗೆ ಅದೇ ಡವ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ, ನೆಕ್ಸ್ಟ್ ನಮ್ಮ ಸರ್ಕಾರ ಬರಲ್ಲ, ನಾನು ಮುಖ್ಯಮಂತ್ರಿ ಆಗಲ್ಲ. ಇರುವಷ್ಟು ದಿನ ಚೆನ್ನಾಗಿ ಗುಡಿಸಿ ಗುಂಡಾಂತರ ಮಾಡಿ ಜನರಿಗೆ ಚಳ್ಳಿಯನ್ನು ತಿನ್ನಿಸಿ ಬರೀ ಏರಿಕೆ ಏರಿಕೆ ಏರಿಕೆ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರೇ, ನೀವು ಮೂಡಾಗರಣಕ್ಕೆ ಎದುರ್ಲಿಲ್ಲ, 14 ಸೈಟ್ ವಾಪಸ್ ಕೊಟ್ರಿ, ಅದಕ್ಕೆ ಎದುರ್ಲಿಲ್ಲ. ಸುಮಾರು 170 ಕೋಟಿ ಹಗರಣ, ಅದಕ್ಕೆ ಎದುರ್ಲಿಲ್ಲ. 5,000 ಕೋಟಿ ಕೊಡ್ಲೇ ಇಲ್ಲ, ಯಾವ್ದನ್ನ ಅದಕ್ಕೆ ನೀವು ಎದುರ್ಲಿಲ್ಲ. ಅಥವಾ ಈ ಮೊನ್ನೆ ನಡೆದಂತಹ ಅಬಕಾರಿ ಹಗರಣ, ಅದಕ್ಕೂ ಎದುರ್ಲಿಲ್ಲ. ನಿಮ್ಮ ಮಗನನ್ನ ಬಿಟ್ಟು 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 ಚೂ ಬಿಟ್ಟು ಮಗ ಹೋಗಪ್ಪ ಮಾತಾಡು ಅಂತ ಹೇಳೋದು. ಈ ಕಡೆ ಜಾರಕಿಹೊಳಿ ಅವ್ರಿಗೆ ಹೇಳೋದು, ಡಿ ಕೆ ಶಿವಕುಮಾರ್ ಯಾರಿಗೂ ಹೇಳೋದಿಲ್ಲ. ಅವ್ರು ಹೇಳೋದು ಇಬ್ರಿಗೇನೆ, ಒಂದು ರಾಮನಗರ MLA ಗೆ, ಇನ್ನೊಂದು ಅವ್ರ ತಮ್ಮನ್ಗೆ, ಬಾಲಕೃಷ್ಣನ್ಗೆ. ಇವ್ರು ಯಾರು? ಇವರೆಲ್ಲ ಬಾಲಕೃಷ್ಣ ಎಲ್ಲ ನಮ್ಮ ಕಾಂಗ್ರೆಸ್ನ ಪ್ರಬಲವಾಗಿ ಕಟ್ತೋರಲ್ಲ. ಮಹದೇವಪ್ಪ ಆಗ್ಲಿ, ಬಾಲಕೃಷ್ಣ ಎಲ್ಲ ಬಂದವರು. ಅದಕ್ಕೋಸ್ಕರ CMಗೆ ಸ್ಪಷ್ಟ ಸಂದೇಶ. ಇದು ಹೇಳಿರೋದು ಬಿಜೆಪಿಗೂ ಹೇಳಿಲ್ಲ, ಯಡಹಳ್ಳಿ ಸಾಹೇಬ್ರೆ, JDS ಹೇಳಿಲ್ಲ. ಬಜೆಟ್ ಆದ್ಮೇಲೆ ಏನೋ ಚೇಂಜಸ್ ಚಾನ್ಸಸ್ ಇದೆ ಹಂಗಾರೆ ಮೇಡಮ್. ಯಡಹಳ್ಳಿ ಸಾಹೇಬ್ರು ಒಳ್ಳೊಳ್ಳೆ ವಿಶ್ಲೇಷಣೆಗಳನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಹೋಗಿ ಹೋಗಿ ಸೀಟ್ ಬಿಟ್ಕೊಡ್ತಾರ? ಸಾಧ್ಯನಾ ಇದು ಈ ರಾಜ್ಯದಲ್ಲಿ? ಸಾಧ್ಯನಾ? ಅದು ಸಿದ್ದರಾಮಯ್ಯನವರು ಅಂಟ್ಕೊಂಡಿದ್ದಾರೆ ಫೆವಿಕಾಲ್ ಹಾಕೊಂಡು. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಏನಾದ್ರೂ ಪ್ರಯತ್ನ ಪಟ್ಟದ್ದೇ ಆದ್ರೆ ಒಂದ್ ಮಾತಿಡಿದ್ರು ನೆನಪಿಸ್ತೀನಿ, ಒದ್ದಿ ಕಿತ್ಕತ್ತಿನ ಅಧಿಕಾರವನ್ನ ಅಂತ. ಅದೊಂದೇ ಕೊನೆ ಉಳಿದಿರೋದು ಡಿ ಕೆ ಶಿವಕುಮಾರ್ ಅವ್ರಿಗೆ. ಯಾವ JDS ನ ಪರಮ ವಿರೋಧಿ ಡಿ ಕೆ ಶಿವಕುಮಾರ್, ಆದ್ರೆ ಇದರಲ್ಲಿ ಪ್ರೀತಿ ಬಂದ್ಬಿಟ್ಟಿದೆ ಅವ್ರ ಮೇಲೆ. ಥ್ಯಾಂಕ್ ಯು ಶಶಿಕಾಂತ್ ಅವರು, ಶರತ್ ಅವರು, ಮಹೇಶ್ ಗೌಡ್ರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಏನೋ ಕುರ್ಚಿ ಕದನದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಒಂದು ಪೋಸ್ಟನ್ನು ಹಾಕಿದ್ದಾರೆ, ಅದು ಚರ್ಚೆ ಮಾಡೋ ಮಟ್ಟಕ್ಕೆ ಬಂದು ನಿಂತುಕೊಂಡಿದೆ. ಅದೇನೇ ಇದ್ರೂ ಕೂಡ ಜನ ನಿಮಗೆ ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿದ್ದು ಅಭಿವೃದ್ಧಿ ಮಾಡಿ ಅಂತ ಹೇಳಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಮುನ್ನೆಲೆಗೆ ತನ್ನಿ, ಅವನಿಗೊಂದು ಒಳ್ಳೆ ಎಜುಕೇಷನ್ ಕೊಡಿ, ಉದ್ಯೋಗ ಕೊಡಿ ಅಂತ ಹೇಳಿ. ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿದವರೆಲ್ಲ ನೀವು ನಿಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ದೀರಿ, ಜನ ಅಲ್ಲೇ ಇದ್ದಾರೆ. ಆದರೆ ಪ್ರತಿಯೊಂದು ರಾಜಕೀಯ ಚಟುವಟಿಕೆಯನ್ನು ಗಮನಿಸ್ತಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವಿಸುದ್ದಿಯ ಜೀವಾಳ.